ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ಒಂದು ಇಂಪಾರ್ಟೆಂಟ್ ಕ್ಲಾಸಿಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ, ಇವತ್ತಿನ ಕ್ಲಾಸ್ ನಲ್ಲಿ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ ಅನ್ನೋದು ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಸ್ಲೈಡ್ ನಲ್ಲಿ ಕಾಣಿಸ್ತಾ ಇದೆ YMLM ಅಂತೇಳಿ. ಯಾಕೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಕೆಲಸ ಮಾಡಬೇಕು, ಅಂತದ್ದೇನ್ ಬೆನಿಫಿಟ್ ಇದೆ ಈ ಇಂಡಸ್ಟ್ರಿಯಿಂದ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 50 ಬೆನಿಫಿಟ್ಸ್ ಗಳನ್ನ ತಿಳ್ಕೊಳ್ಳಿಕ್ ಹೋಗ್ತಾ ಇದೀವಿ. ಇಡೀ ಪ್ರಪಂಚದಲ್ಲಿ ಯಾವ ಇಂಡಸ್ಟ್ರಿಯಲ್ಲೂ ಕೂಡ ಇಷ್ಟೊಂದು ಬೆನಿಫಿಟ್ಸ್ ಗಳಿಲ್ಲ. ಓನ್ಲಿ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಓನ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಈ ಒಂದು 50 ಬೆನಿಫಿಟ್ಸ್ ಗಳು ಸಿಗ್ತಿರುವಂತದ್ದು. ನಾವೇನಾದ್ರೂ ಈ 50 ಬೆನಿಫಿಟ್ಸ್ ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆಯ್ತು ಅಂತಂದ್ರೆ ಯಾರು ಕೂಡ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ತುಂಬಾ ಜನರು ಪ್ರಶ್ನೆ ಕೇಳ್ತಿರ್ತೀರಾ, ಸರ್ ನನ್ನ ಟೀಮ್ ನಲ್ಲಿ ನಂತರ ಸೀರಿಯಸ್ ಆಗಿ ಕೆಲಸ ಮಾಡ್ತಿಲ್ಲ, ನಂತರ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿಲ್ಲ, ನಂತರ ಟೀಮ್ ನಲ್ಲಿ ಜನರು ನಿಲ್ತಾ ಇಲ್ಲ, ಬಂದಿರೋರೆಲ್ಲರೂ ಕೂಡ ಆಕ್ಟಿವ್ ಆಗಿ ಉಳಿತಿಲ್ಲ. ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು. ಸೊ ಇದ್ರೆ ಒಂದ್ಸಲ ನಿಮ್ಮೆಲ್ಲರನ್ನು ಕೂಡ ಅನ್ಮ್ಯೂಟ್ ಮಾಡ್ತೀನಿ. ಇದೆಯಾ ಇಲ್ವಾ ಅಂತ ಒಂದ್ಸಲ ಹೇಳಿ. ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ಇದೆಯಾ? Sure, 100% sir. ಅವ್ರ ಅದೇ ಹೇಳ್ತಾರೆ, ನಾವು ಇದೇ ಹೇಳ್ತೇವ್ರಿ ಸರ್. ಕರೆಕ್ಟ್ ಸರ್. ಎಸ್, ಹಾಗಾಗೇನೆ ಈ ಒಂದು ಸಬ್ಜೆಕ್ಟ್ ಅನ್ನ ನಾನು ಇವತ್ತಿನ ಕ್ಲಾಸ್ ನಲ್ಲಿ ತಗೊಳ್ಳಿಕ್ ಹೋಗ್ತಿರುವಂತದ್ದು. ಈ ಒಂದು ಸಬ್ಜೆಕ್ಟ್ ಏನಿದೆಯಲ್ಲ, ಇದು ನಿಮ್ಗಷ್ಟೇ ಅಲ್ಲ, ನಿಮ್ಮ ಟೀಮ್ ನಲ್ಲಿ ಜಾಯಿನ್ ಆಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಅವಶ್ಯಕತೆ ಇರುವಂತಹ ಒಂದು ಟ್ರೈನಿಂಗ್. ಹಾಗಾಗಿ ಇವಾಗ ಏನ್ ನಿಮಗೊಂದು ಲಿಂಕ್ ಸಿಕ್ಕಿದೆ ಇವತ್ತಿನ ಕ್ಲಾಸ್ ನಲ್ಲಿ ಭಾಗವಹಿಸ್ಲಿಕ್ಕೆ, ಆ ಒಂದು ಲಿಂಕ್ ಅನ್ನ ನಿಮ್ಮ ಟೀಮ್ ನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಲಿಂಕ್ ಅನ್ನ ಕಳಿಸಿ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ, ಎಲ್ಲರೂ ಕೂಡ ಅಟೆಂಡ್ ಆಗಿ ಅಂತ ಹೇಳಿ ಆ ಲಿಂಕ್ ಅನ್ನ ಕಳಿಸಿ ಭಾಗವಹಿಸ್ಲಿಕ್ಕೆ ಹೇಳಿ ಅಂತ ಹೇಳ್ತಾ, ಆಲ್ರೆಡಿ ಒಂದು ಪ್ರಶ್ನೆ ಕೇಳಿದೆ. ತುಂಬಾ ಜನರಿಗೆ ಇರುವಂತದ್ದು, ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರುವಂತ ಪ್ರತಿಯೊಂದು ಲೀಡರ್ಸ್ ಇರುವಂತ ಒಂದು ಪ್ರಶ್ನೆ ಏನಂದ್ರೆ, ನಾನೇನೋ ತುಂಬಾ ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದೀನಿ, ತುಂಬಾ ಸೀರಿಯಸ್ ಆಗಿ ಒಂದು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ಬಟ್ ನನ್ನ ಟೀಮ್ ನಲ್ಲಿ ಜಾಯಿನ್ ಆದಂತ ಪ್ರತಿಯೊಬ್ರು ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಸೀರಿಯಸ್ ಆಗಿ ಯಾಕೆ ವರ್ಕ್ ಮಾಡ್ತಿಲ್ಲ, ಅಥವಾ ಸೀರಿಯಸ್ ಯಾಕೆ ಆಗ್ತಾ ಇಲ್ಲ, ನಂತರ ಹಾರ್ಡ್ ವರ್ಕ್ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಇವತ್ತು ನಿಮ್ಗೆ ಉತ್ತರ ಸಿಗತ್ತೆ. ಇವತ್ತೇನ್ ನಾನು ನಿಮಗೆ 50 ಬೆನಿಫಿಟ್ಸ್ ಗಳನ್ನ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇಡೀ ಪ್ರಪಂಚದಲ್ಲೇ ಯಾವ ಇಂಡಸ್ಟ್ರಿಯಲ್ಲೂ ಕೂಡ ಸಿಗದೆ ಇರುವಂತಹ ಒಂದು ಅದ್ಭುತವಾದಂತಹ ಬೆನಿಫಿಟ್ಸ್ ಗಳು ಇವಾಗ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸಿಗ್ತಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತೇನ್ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ಇದೇ ಒಂದು 50 ಬೆನಿಫಿಟ್ಸ್ ಗಳನ್ನ ನಿಮ್ಮ ಟೀಮ್ ನಲ್ಲಿ ಜಾಯಿನ್ ಆದಂತ ಪ್ರತಿಯೊಬ್ಬರಿಗೂ ಕೂಡ ನೀವು ತಿಳಿಸ್ಬೇಕು. ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೊಳ್ಬೇಕು ಈ ಇಂಡಸ್ಟ್ರಿಯಲ್ಲಿ ಆ 50 ಬೆನಿಫಿಟ್ಸ್ ಗಳು ಏನೇನು ಅಂತ ಹೇಳಿ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನಿಮ್ಮ ಟೀಮ್ ನಲ್ಲಿ ಜಾಯಿನ್ ಆದಂತ ಪ್ರತಿಯೊಬ್ಬರಿಗೂ ಕೂಡ ಈ 50 ಬೆನಿಫಿಟ್ಸ್ ಗಳನ್ನ ನೀವು ತಿಳಿಸುವಂತ ಒಂದು ಪ್ರಯತ್ನ ಮಾಡ್ಬೇಕು. ಸೊ ಯಾವಾಗ ನೀವು ನಿಮ್ಮ ಸಂಸ್ಥೆಗೆ ಒಬ್ಬ ವ್ಯಕ್ತಿಯನ್ನ ಜಾಯಿನ್ ಮಾಡಿಸ್ತೀರಾ, ಜಾಯಿನ್ ಮಾಡಿಸಿದಂತಹ ನೆಕ್ಸ್ಟ್ 24 ಗಂಟೆ ಒಳಗಡೆ, ವಿತಿನ್ 24 ಅವರ್ಸ್, ಇವತ್ತು ಒಬ್ಬ ವ್ಯಕ್ತಿಯನ್ನ ನೀವು ಜಾಯ್ನಿಂಗ್ ಮಾಡಿಸ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ ಟೀಮ್ ನಲ್ಲಿ ಜಾಯ್ನಿಂಗ್ ಮಾಡಿಸ್ಕೊಂಡಿದ್ದ ನೆಕ್ಸ್ಟ್ 24 ಗಂಟೆಯಲ್ಲಿ ಈ ಇಂಡಸ್ಟ್ರಿಯಲ್ಲಿ ಸಿಗುವಂತ 50 ಬೆನಿಫಿಟ್ಸ್ ಗಳ ಬಗ್ಗೆ ಅವರಿಗೆ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡ್ಬೇಕು. ಇದನ್ನ ಸತತವಾಗಿ ನಿರಂತರವಾಗಿ ನೀವು ಮಾಡಿಸ್ತಾ ಬಂದ್ರೆ 100% ಏನಾಗತ್ತೆ, ಜಾಯ್ನಿಂಗ್ ಆಗಿ ತುಂಬಾ ದಿನಗಳು ಕಳೀತಾ ಹೋದ ಹಾಗೆ ಕೆಲವರಿಗೆ ಫಸ್ಟ್ ಟೈಮ್ ಜಾಯ್ನಿಂಗ್ ಆಗಿದ್ ನೆಕ್ಸ್ಟ್ 24 ಅವರ್ಸ್ ಅಲ್ಲಿ ಹೇಳಿದಾಗ ಈ 50 ಬೆನಿಫಿಟ್ಸ್ ಗಳು ಅರ್ಥ ಆಗದೆ ಇರಬಹುದು. ಬಟ್ ಪದೇ ಪದೇ ಹೊಸ ಜಾಯ್ನಿಂಗ್ ಆದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದನ್ನ ಅರ್ಥ ಮಾಡಿಸ್ತಾ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಜಾಯ್ನಿಂಗ್ ಆದಂತಹ ಓಲ್ಡ್ ವ್ಯಕ್ತಿಗಳಿಗೆ ಈ 50 ಬೆನಿಫಿಟ್ಸ್ ಗಳು ಅರ್ಥ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅಂಡ್ ಇದನ್ನ ಸೀರಿಯಸ್ ಆಗಿ ಅರ್ಥ ಮಾಡ್ಕೊಂಡು ಅವರು ಕೂಡ ನಿಮ್ಮ ಹಾಗೆ ಬಿಸ್ನೆಸ್ ನಲ್ಲಿ ಫೀಲ್ಡ್ ನಲ್ಲಿ 100% ಆಕ್ಟಿವ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಕ್ಲಿಯರ್? ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಅಂತೇಳಿ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ನಿಮ್ಮ ಟೀಮ್ ನಲ್ಲಿ ನಿಮ್ಮ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು, ನಿಮ್ಮ ಟೀಮ್ ನಲ್ಲಿ ಜಾಯ್ನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ ತರ ಆಕ್ಟಿವ್ ಆಗಿ ವರ್ಕ್ ಮಾಡಬೇಕು ಅಂತಂದ್ರೆ, ಆಕ್ಟಿವ್ ಆಗಿ ಇರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತೇಳಿ ನಾನು ಆಲ್ರೆಡಿ ಆನ್ಸರ್ ಕೊಟ್ಟಿದ್ದೀನಿ. ಐ ಥಿಂಕ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಟೀಮ್ ನಲ್ಲಿ ಹೊಸದಾಗಿ ಜಾಯಿನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿಗೂ ಜಾಯಿನ್ ಆದಂತಹ ನೆಕ್ಸ್ಟ್ 24 ಗಂಟೆ ಒಳಗಡೆ, ವಿತಿನ್ 24 ಅವರ್ಸ್ ಅವರಿಗೆ
ಇಲ್ಲಿ ಸಿಗುವಂತ 50 ಬೆನಿಫಿಟ್ಸ್ ಗಳನ್ನ ಈ ಸ್ಲೈಡ್ಸ್ ಗಳನ್ನ ತೋರಿಸಿ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಈ ಸ್ಲೈಡ್ಸ್ ನಾನು ಮಾಡಿರುವಂತದ್ದೇ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಕ್ಲಿಯರ್? ಸೊ ಹಾಗಾದ್ರೆ ಫಸ್ಟ್ ನೀವು ಆ 50 ಬೆನಿಫಿಟ್ ಗಳು ಏನೇನು ಅಂತ ಹೇಳಿ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಟ್ರೆಡಿಷನಲ್ ಬಿಸ್ನೆಸ್ ಗಿಂತ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾಕೆ ಬೆಸ್ಟ್ ಅನ್ನೋದನ್ನ ನಾವು ಒಂದು ಕಂಪ್ಯಾರಿಸನ್ ಮಾಡಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಶುರು ಮಾಡಬೇಕು ಅಂತಂದ್ರೆ ಕನಿಷ್ಠ 5 ರಿಂದ 10 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಒಂದು ಹೋಟೆಲ್ ಓಪನ್ ಮಾಡಿ, ಒಂದು ದಿನಸಿ ಅಂಗಡಿ ಓಪನ್ ಮಾಡಿ, ನೀವು ಒಂದು ಬೇಕರಿ ಓಪನ್ ಮಾಡಿ, ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಿ, ಯಾವುದೇ ಒಂದು ಸಣ್ಣ ವ್ಯಾಪಾರ ನೀವು ಶುರು ಮಾಡಬೇಕು ಅಂದ್ರೆ ಕನಿಷ್ಠ 5 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಬಟ್ ನೀವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ. ಕೊಟ್ಟಿರುವಂತ ದುಡ್ಡಿಗೆ ನಿಮಗೆ ಪ್ರಾಡಕ್ಟ್ ಸಿಕ್ಕಿರುತ್ತೆ. ಸೊ ಇಲ್ಲಿ ಬಿಸ್ನೆಸ್ ಅನ್ನುವಂಥದ್ದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪ್ರತಿಯೊಬ್ಬರಿಗೆ ಸಿಗ್ತಿರುವಂತದ್ದು. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಇರುತ್ತೆ. ನೀವೊಂದು ಬಟ್ಟೆ ಅಂಗಡಿ ಇಟ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದೀರಾ ಅಂತಂದ್ರೆ ಪಕ್ಕದಲ್ಲಿ ಇನ್ನೊಂದು ಬಟ್ಟೆ ಅಂಗಡಿ ಶುರು ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಯಾಕೆ ಅಂತಂದ್ರೆ ಕಾಂಪಿಟೇಷನ್ ಹೆಚ್ಚಿರುವಂತಹ ಒಂದು ವ್ಯವಸ್ಥೆ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನೀವು ಗಮನಿಸಿದ್ರೆ ಕಾಂಪಿಟೇಷನ್ ಇರಲ್ಲ. ಇಲ್ಲಿ ಪ್ರತಿಯೊಬ್ರು ಬೆಳಿಬೇಕು ಅಂದ್ರೆ ಇನ್ನೊಬ್ಬರನ್ನ ಬೆಳೆಸಲೇಬೇಕು. ಇನ್ನೊಬ್ಬರನ್ನ ಬೆಳೆಸದೆ ನಾವು ಬೆಳಿಲಿಕ್ಕೆ ಸಾಧ್ಯತೆನೇ ಇಲ್ಲ. ಸೊ ಇಲ್ಲಿ ಕಾಂಪಿಟೇಷನ್ ಇಲ್ಲ. ಇನ್ನು ಮೂರನೇ ಪಾಯಿಂಟ್, ಎಲ್ಲಿ ಕಾಂಪಿಟೇಷನ್ ಇರುತ್ತೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಅಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಯಾಕಂದ್ರೆ ಬಿಸ್ನೆಸ್ ನೀವು ಅನ್ಕೊಂಡಾಗೆ ಪ್ರಾಫಿಟ್ ಆಗ್ಲಿಲ್ಲ ಅಂತಂದ್ರೆ, ಲಾಸ್ ಆಯ್ತು ಅಂತಂದ್ರೆ ಅಲ್ಲಿ ರಿಸ್ಕ್ ಜಾಸ್ತಿ ಇದೆ ಅಂತ ಹೇಳಿ. ಬಟ್ ಇಲ್ಲಿ ರಿಸ್ಕೇ ಇಲ್ಲ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ. ಯಾಕೆ ಅಂದ್ರೆ ನೀವು ಇನ್ವೆಸ್ಟ್ಮೆಂಟೇ ಮಾಡಿಲ್ಲ, ಕಾಂಪಿಟೇಷನ್ ಕೂಡ ಇಲ್ಲ. ನಾಲ್ಕನೇ ಪಾಯಿಂಟ್ ಗಮನಿಸಿ, ದುಡಿಮೆ ಜಾಸ್ತಿ ಆದ ಹಾಗೆ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಶ್ರಮ ಜಾಸ್ತಿ ನೀವು ಹಾಕ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಇಂಡಿವಿಜುವಲ್ ಪ್ರಾಫಿಟ್ ಇರೋದ್ರಿಂದ ನಿಮ್ಮ ವೈಯಕ್ತಿಕ ಶ್ರಮ ಹೆಚ್ಚಿರುತ್ತೆ. ಜೊತೆಗೆ ನಿಮಗಷ್ಟೇ ಜಾಸ್ತಿ ಲಾಭ ಇರೋದ್ರಿಂದ ನೀವೇ ಜಾಸ್ತಿ ಎಫರ್ಟ್ ಹಾಕ್ಬೇಕಾಗತ್ತೆ. ಅಲ್ಲಿ ಇವನ್ ನೀವು ಕೆಲ್ಸಕ್ಕೆ ತಗೊಂಡಿದ್ರು ಅವರು ನಿಮ್ ತರ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅವ್ರು ತಿಂಗಳು ಸಂಬಳಕ್ಕೆ ಕೆಲಸ ಮಾಡ್ತಿರ್ತಾರೆ. ನೀವು ಅಂಗಡಿಲಿ ಕೂತ್ಕೊಂಡಿದ್ದಾಗ ಬರುವಂತ ಗ್ರಾಹಕರಿಗೆ ಕೊಡೋ ಸರ್ವಿಸಿಗೂ, ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ರೀತಿಗೂ, ಅದೇ ನಿಮ್ಮ ಒಂದು ಅಂಗಡಿಯಲ್ಲಿ ಒಬ್ಬ ಕೆಲಸಕ್ಕಿರೋನು ಆ ಕಸ್ಟಮರ್ನ ನೋಡೋದಕ್ಕೂ ಅವನಿಗೆ ಆ ಕಸ್ಟಮರ್ನ ಹ್ಯಾಂಡ್ಲಿಂಗ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಕರೆಕ್ಟಾ? ಅಷ್ಟೇ ಓನರ್ ಆಗಿ ನಿಮ್ಗೆ ಜಾಸ್ತಿ ಕಸ್ಟಮರ್ಸ್ ಬರ್ಬೇಕು ಅನ್ನೋದು ನಿಮ್ದು ಇಂಟೆನ್ಷನ್ ಇದ್ರೆ ಅಲ್ಲಿ ಕೆಲಸ ಮಾಡೋನು ಆರಾಮಾಗಿ ಫ್ರೀ ಆಗಿರ್ಬೇಕು, ಕಸ್ಟಮರ್ಸ್ ಬರ್ಲಿಲ್ಲ ಅಂದ್ರೆ ನಡೆಯುತ್ತೆ ಅನ್ನೋ ತರ ಮೈಂಡ್ ಸೆಟ್ ಇರುತ್ತೆ. ಬಟ್ ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಎಫರ್ಟ್ ಜಾಸ್ತಿ ಇರುತ್ತೆ, ದುಡಿಮೆ ಕಡಿಮೆ ಇರುತ್ತೆ. ಯಾಕಂದ್ರೆ ವೈಯಕ್ತಿಕ ಶ್ರಮ ಬಿಗಿನಿಂಗ್ ಅಲ್ಲಿ ಹೆಚ್ಚು. ಅದೇ ಹೋಗ್ತಾ ಹೋಗ್ತಾ ನೀವು ಟೀಮ್ ನ ಬಿಲ್ಡ್ ಮಾಡ್ತಾ ಟೀಮ್ ನಲ್ಲಿ ನಿಮ್ ತರ ಸೀರಿಯಸ್ ಆಗಿ ವರ್ಕ್ ಮಾಡೋರ್ ಸಂಖ್ಯೆ ಇನ್ಕ್ರೀಸ್ ಆದಾಗೆ ನಿಮ್ಮ ದುಡಿಮೆ ಜಾಸ್ತಿ ಆಗುತ್ತೆ, ಎಫರ್ಟ್ ಕಡಿಮೆ ಆಗುತ್ತೆ ನಿಮ್ದು. ಯಾಕಂತಂದ್ರೆ ನಿಮ್ಮ ಟೀಮ್ ನಲ್ಲಿ ಇರೋರೆಲ್ಲ ಎಫರ್ಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆದಾಗ ಆ ಎಫರ್ಟಿನ ಇನ್ಕಮ್ ಕೂಡ ನಿಮಗೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ವೈಯಕ್ತಿಕ ಶ್ರಮಕ್ಕೂ ಕೂಡ ಇನ್ಕಮ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಯಾವಾಗ್ಲೂ ನೀವು ಒಬ್ಬರೇ ಬ್ಯುಸಿ ಆಗಿರ್ಬೇಕಾಗತ್ತೆ. ಬಟ್ ಇಲ್ಲಿ ಟೀಮ್ ವರ್ಕ್ ಇರೋದ್ರಿಂದ, ಟೀಮ್ ಎಫರ್ಟಿಗೂ ನಿಮ್ ಇನ್ಕಮ್ ಬರ್ತಿರೋದ್ರಿಂದ ನಿಮ್ಗೆ ಇಲ್ಲಿ ಟೈಮ್ ಫ್ರೀಡಮ್ ಇರುತ್ತೆ. ಟ್ರೆಡಿಷನಲ್ ಬಿಸ್ನೆಸ್ ನ ನೀವು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಿಮ್ದಂತ ಬಿಸ್ನೆಸ್ ಸ್ಕಿಲ್ ಇರಬೇಕು. ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಯಾರು ಕೂಡ ನಿಮ್ಗೆ ಹೇಳ್ಕೊಡಲ್ಲ ಸಕ್ಸಸ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಹೋಟೆಲ್ ಚೆನ್ನಾಗಿ ನಡೀತಿರುವಂತಹ ಒಂದು ಎಕ್ಸಾಂಪಲ್ ನೀವು ನೋಡಿ. ನಿಮಗೆ ಪರಿಚಯ ಇರುವಂತಹ ತುಂಬಾ ಚೆನ್ನಾಗಿ ಟರ್ನ್ ಓವರ್ ಮಾಡ್ತಿರುವಂತ ಒಂದು ಹೋಟೆಲ್ ತಲೆಯಲ್ಲಿ ನೆನಪಿಸ್ಕೊಳ್ಳಿ. ಆ ಹೋಟೆಲಿಗೆ ಹೋಗಿ ಅಲ್ಲಿರುವಂತಹ ಓನರಿಗೆ, ನಾನು ಕೂಡ ಒಂದು ಹೋಟೆಲ್ ಶುರು ಮಾಡ್ಬೇಕು ಅಂತಿದ್ದೀನಿ, ನೀವು ಇಷ್ಟು ಯಶಸ್ವಿಯಾಗಿ ಹೋಟೆಲ್ ನಡೆಸ್ತಿದ್ದೀರಲ್ಲ, ಹೇಗ್ ನಡೆಸ್ತಾ ಇದ್ದೀರಾ ಸ್ವಲ್ಪ ಹೇಳ್ಕೊಡಿ ಅಂದ್ರೆ ಹೇಳ್ಕೊಡ್ತಾರಾ? ಒಂದ್ಸಲ ನಿಮ್ಮೆಲ್ಲರನ್ನು ಕೂಡ ಅನ್ಮ್ಯೂಟ್ ಮಾಡ್ತೀನಿ, ಹೇಳ್ಕೊಡ್ತಾರಾ? ನೋ ಸರ್, ಚಾನ್ಸೇ ಇಲ್ಲ ಸರ್. ಯಾಕೆ ಹೇಳ್ಕೊಡಲ್ಲ ಅಂತಂದ್ರೆ ಸ್ನೇಹಿತರೆ, ಅವರಿಗೆ ಕಾಂಪಿಟೇಟರ್ಸ್ ಹೆಚ್ಚಾಗಬಾರ್ದು. ಹೇಳ್ಲಿಕ್ಕಾಗಲ್ಲ. ಅವ್ರು ನಿಮ್ಗೆ ಹೇಳ್ಕೊಟ್ಟು ಪಕ್ಕದಲ್ಲೇ ನೀವು ಒಂದು ಹೋಟ್ಲು ಶುರು ಮಾಡ್ಬಿಡ್ಬೋದು ಅಂತ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣಕ್ಕೆ ಅವ್ರು ಯಾರು ಕೂಡ ನಿಮ್ಗೆ ಅವ್ರು ಸಕ್ಸಸ್ ಆಗಿದ್ದಂತಹ ಒಂದು ಸ್ಟ್ರಾಟಜಿಸ್ ಇರ್ಬೋದು, ಅದಕ್ಕೆ ಬೇಕಾದಂತ ಐಡಿಯಾಸ್ ಗಳಿರ್ಬೋದು, ಅದು ಯಾವ್ದನ್ನು ಕೂಡ ನಿಮ್ಗೆ ಹೇಳ್ಕೊಡಲ್ಲ. ನೀವೇ ಸ್ವಂತ ಶ್ರಮದಿಂದ ಅವೆಲ್ಲವನ್ನು ಕಲ್ತು ಅದನ್ನ ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು. ಅಂದ್ರೆ ಬಿಸ್ನೆಸ್ ಸ್ಕಿಲ್ಸ್ ಇಲ್ಲದೆ ನೀವು ಯಾವುದೇ ಕಾರಣಕ್ಕೂ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗಲ್ಲ. ಅದೇ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನೀವು ಸ್ಕಿಲ್ಸ್ ಇಲ್ಲ ಅಂತ ಅಂದ್ರೂ ಕೂಡ ಇಲ್ಲಿ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಲ್ರೆಡಿ ಸಕ್ಸಸ್ಫುಲ್ ಆಗಿರೋರು ಇಂಡಸ್ಟ್ರಿಯಲ್ಲಿ ನಿಮ್ಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ನಿಮ್ ಜೊತೆಲಿ ಇರ್ತಾರೆ, ನಿಮ್ಗೆ ಮೆಂಟರ್ಸ್ ಆಗಿ ಸಿಗ್ತಾರೆ. ಯಾವುದೇ ರೀತಿ ಎಕ್ಸ್ಟ್ರಾ ಖರ್ಚಿಲ್ದೆ ನಿಮ್ಮನ್ನ ಗೈಡ್ ಮಾಡ್ಲಿಕ್ಕೆ, ನಿಮ್ಮನ್ನ ಸಕ್ಸಸ್ಫುಲ್ ಮಾಡ್ಲಿಕ್ಕೆ, ನಿಮ್ಮನ್ನ ಅಚೀವರ್ನಾಗಿ ಕ್ರಿಯೇಟ್ ಮಾಡ್ಲಿಕ್ಕೆ, ನಿಮ್ಮ ಇನ್ಕಮ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ, ನಿಮ್ಗೆ ಸ್ಕಿಲ್ಸ್ ಗಳನ್ನ ಇನ್ಬಿಲ್ಟ್ ಮಾಡ್ಲಿಕ್ಕೆ ಇಲ್ಲಿ 100,000 ಜನ 1,000 ಜನ ಲೀಡರ್ಸ್ ರೂಪದಲ್ಲಿ ನಿಮ್ ಜೊತೆ ಇರ್ತಾರೆ. ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್.
ಇನ್ನು ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಇವೆಲ್ಲವನ್ನು ನೀವೇ ನೋಡ್ಕೊಳಕ್ ಆಗದೆ ಇರೋದ್ರಿಂದ ಕೆಲವೊಂದು ಎಂಪ್ಲಾಯೀಸ್ ಗಳನ್ನ ನೀವು ಕೆಲಸಕ್ಕೆ ತಗೊಳ್ಳೇಬೇಕು, ಅವ್ರಿಗೂ ಸಂಬಳ ಕೊಡಬೇಕು. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾವುದೇ ರೀತಿ ಕೆಲಸಕ್ಕೆ ಎಂಪ್ಲಾಯೀಸ್ ಗಳನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ, ಅವರಿಗೆ ಸಂಬಳ ಕೊಡುವಂತ ಅವಶ್ಯಕತೆ ಇಲ್ಲ. ಅಲ್ಲಿ ಆಫೀಸ್ ಮಾಡಬೇಕು. ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಆಫೀಸ್ ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಟ್ರೆಡಿಷನಲ್ ಬಿಸ್ನೆಸ್ ನ ಎಲ್ಲರ ಕೈಲೂ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಕನಿಷ್ಠ 5 ರಿಂದ 10 ಲಕ್ಷ ಬಂಡವಾಳ ಬೇಕು. ಎಲ್ಲರ ಹತ್ರ ಬಂಡವಾಳ ಇರಲ್ಲ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನ ಪ್ರತಿಯೊಬ್ರು ಕೂಡ ಮಾಡಬಹುದು, ಯಾಕಂದ್ರೆ ಇಲ್ಲಿ ಬಂಡವಾಳನೇ ಇಲ್ಲ. ಜಸ್ಟ್ ತಾಳ್ಮೆ ಇರಬೇಕು, ಶ್ರದ್ಧೆಯಿಂದ ಕೆಲಸ ಮಾಡುವಂತ ಮನಸ್ಥಿತಿ ಇರಬೇಕು. ಅವರೆಲ್ಲರೂ ಕೂಡ ಇಲ್ಲಿ ಗೆಲ್ಲಿಕ್ ಸಾಧ್ಯತೆ ಇದೆ. ಟ್ರೆಡಿಷನಲ್ ಬಿಸ್ನೆಸ್ ನ ಒಂದೇ ಕಡೆ ಕುತ್ಕೊಂಡು ಮಾಡಬೇಕು. ಇದನ್ನ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಮಾಡಬಹುದು. ಕೆಲವು ಕಂಪನಿಗಳಿದಾವೆ ಆಲ್ ಓವರ್ ದ ವರ್ಲ್ಡ್, ಪ್ರಪಂಚಾದ್ಯಂತ ಒಂದಿಷ್ಟು ದೇಶಗಳಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿರುತ್ತೆ. ಇಂಟರ್ನ್ಯಾಷನಲ್ ಆಪರೇಷನ್ಸ್ ಮಾಡ್ತಿರುವಂತ ಕಂಪನಿಗಳು ಕೂಡ ಇರುತ್ತೆ. ಅಲ್ಲೆಲ್ಲ ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ನಮ್ ಕನಸು ಮಾತ್ರ ನನ್ಸಾಗತ್ತೆ, ಯಾಕಂದ್ರೆ ಓನರ್ ಆಗಿ ನಾವೊಬ್ರು ಇರ್ತೀವಿ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಮ್ಮ ಕನಸುಗಳ ಜೊತೆಗೆ ನಮ್ಮ ಟೀಮ್ ಸದಸ್ಯರ ಕನಸುಗಳನ್ನು ಕೂಡ ನನ್ಸ್ ಮಾಡುವಂತ ಅವಕಾಶ ಇರುತ್ತೆ. ಅಲ್ಲಿ ಹೆಚ್ಚು ಹೂಡಿಕೆ, ಕಡಿಮೆ ಲಾಭ. ಇಲ್ಲಿ ಏನೇ ಇನ್ವೆಸ್ಟ್ಮೆಂಟ್ ಎಲ್ಲ ಬರೋದೆಲ್ಲ ಲಾಭನೇ. ಅಲ್ಲಿ 10,000 ರೂಪಾಯಿ ಲಾಭ ತೆಗಿಬೇಕು ತಿಂಗಳಿಗೆ ಅಂದ್ರೆ 1 ಲಕ್ಷ ಬಂಡವಾಳ ಹಾಕ್ಬೇಕು. ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ 1 ಲಕ್ಷ ತಿಂಗಳಿಗೆ ಲಾಭ ತೆಗಿಬೇಕು ಅಂದ್ರೆ 10 ಲಕ್ಷ ಬಂಡವಾಳ ಹಾಕ್ಬೇಕು. ಅದೇ 10 ಲಕ್ಷ ತಿಂಗಳಿಗೆ ಲಾಭ ತೆಗಿಬೇಕು ಅಂದ್ರೆ 1 ಕೋಟಿ ಬಂಡವಾಳ ಹಾಕ್ಬೇಕು. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಬರೋದೆಲ್ಲ ಲಾಭನೇ. ಸೊ ಐ ಥಿಂಕ್ 50 ಪಾಯಿಂಟ್ ಅಲ್ಲಿ ಫಸ್ಟ್ ಪಾಯಿಂಟ್ ಎಲ್ಲರಿಗೂ ಕೂಡ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದೆ ಅಂತಂದ್ರೆ ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಹೇಳಿ ಒಂದು ಮೆಸೇಜ್ ಮಾಡಿ. ನೀವು ಎಸ್ ಅಂತ ಮೆಸೇಜ್ ಮಾಡಿದ್ರೆ ನಾನು ಸೆಕೆಂಡ್ ಪಾಯಿಂಟಿಗೆ ಹೋಗ್ತೀನಿ. ಸೊ ನೀವು ಎಸ್ ಅಂತ ಮೆಸೇಜ್ ಮಾಡಿದ್ರೆ ನಾನು ಸೆಕೆಂಡ್ ಪಾಯಿಂಟಿಗೆ ಎಂಟರ್ ಆಗ್ತೇನೆ. ಎಸ್, ಥ್ಯಾಂಕ್ ಯು. ಸೆಕೆಂಡ್ ಪಾಯಿಂಟ್, ಜಾಬಿಗೂ ಡೈರೆಕ್ಟ್ ಸೆಲ್ಲಿಂಗಿಗೂ ಇರುವಂತ ಡಿಫ್ರೆನ್ಸ್. ಜಾಬಿಗೂ ಡೈರೆಕ್ಟ್ ಸೆಲ್ಲಿಂಗಿಗೂ ಇರುವಂತಹ ವ್ಯತ್ಯಾಸ. ತುಂಬಾ ಜನ ಜಾಬ್ ನಲ್ಲಿ ಇದ್ದಾರೆ, ಜಾಬೇ ಬೆಟರ್ ಅಂತ ಹೇಳಿ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಎಷ್ಟು ಬೆಟರ್ ಅನ್ನೋದನ್ನ ನೀವು ಗಮನಿಸೋದಾದ್ರೆ, ಜಾಬ್ ಅಂತಂದ್ರೆ ಜಸ್ಟ್ ಒಬೆ ಬಾಸ್ ಅಂತ ಹೇಳಿ, ಬಾಸ್ ಏನ್ ಹೇಳ್ತಾರೆ ಅದನ್ನೇ ಕೇಳ್ಕೊಂಡು ಕೆಲಸ ಮಾಡುವಂಥದ್ದು. ಅಲ್ಲಿ ಟಾರ್ಗೆಟ್ ಇರುತ್ತೆ, ಪ್ರೆಷರ್ ಇರುತ್ತೆ, ಬಾಸಿಸಮ್ ಇರುತ್ತೆ, ನಮಗೆ ಯಾವುದೇ ರೀತಿ ಫ್ರೀಡಮ್ ಇರಲ್ಲ, ಎಲ್ಲದಕ್ಕೂ ಬಾಸ್ನ ಕೇಳ್ಬೇಕಾಗತ್ತೆ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇಲ್ಲಿ ಬಾಸ್ ಇರಲ್ಲ, ನಿಮ್ ಬಿಸ್ನೆಸ್ ನೀವೇ ಬಾಸ್ ಆಗಿರ್ತೀರಾ. ನಿಮ್ಗೆ ಏನ್ ಲೀಡರ್ಸ್ ಅಂತ ಇರ್ತಾರೆ, ಅವ್ರು ಜಸ್ಟ್ ನಿಮ್ಗೆ ಗೈಡ್ ಮಾಡ್ಲಿಕ್ಕೆ, ಸರಿಯಾದ ದಾರಿಯಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ನಿಮ್ಗೆ ಅಡಿಷನಲ್ ಸಪೋರ್ಟ್ ಆಗಿ ನಿಮ್ ಜೊತೆಲಿ ಇರ್ತಾರೆ. ನೀವು ಸಪೋರ್ಟ್ ತಗೊಳ್ಳದೆ ಬೆಳಿತೀನಿ ಅಂದ್ರೆ ಆರಾಮಾಗಿ ನೀವು ಬೆಳಿಬಹುದು, ನೀವೇ ಓನರ್ ಆಗಿ ಮಾಡ್ಬೋದು. ಕಂಪ್ಲೀಟ್ ಫ್ರೀಡಮ್ ನಿಮ್ಗಿರುತ್ತೆ. ಯಾವ ಟೈಮಲ್ಲಿ ಕೆಲಸ ಮಾಡಬೇಕು, ಯಾವ ಟೈಮಲ್ಲಿ ಫೀಲ್ಡಿಗೆ ಹೋಗ್ಬೇಕು, ಯಾವ ಟೈಮಲ್ಲಿ ವರ್ಕ್ ಮಾಡ್ಬೇಕು, ಪ್ರತಿಯೊಂದು ಕೂಡ ನಿಮ್ ಕೈಯಲ್ಲೇ ಇರುತ್ತೆ, ನಿಮ್ ಕಂಟ್ರೋಲ್ಲೇ ಇರುತ್ತೆ. ಎಸ್ಪೆಷಲಿ ಜಾಬ್ ಅಂತ ಬಂದಾಗ ಪ್ರೈವೇಟ್ ಜಾಬ್ ಅಲ್ಲಿ ಸೆಕ್ಯೂರಿಟಿ ಇರಲ್ಲ. ಮೀನ್ಸ್ ನೀವು ಒಂದ್ಸಲ ಪ್ರೈವೇಟ್ ಜಾಬಿಗೆ ಎಂಟರ್ ಆದ ತಕ್ಷಣನೇ ಗ್ಯಾರಂಟಿ ನಿಮ್ಗೆ ನೆಕ್ಸ್ಟ್ ರಿಟೈರ್ಮೆಂಟ್ ಆಗೋವರೆಗೂ ಆ ಕಂಪ್ನಿಯಲ್ಲೇ ನಿಮ್ನ ಉಳಿಸ್ಕೊಳ್ತಾರೆ ಅನ್ನೋ ಗ್ಯಾರಂಟಿ ಇರಲ್ಲ. ಎನಿ ಪಾಯಿಂಟ್ ಆಫ್ ಟೈಮ್ ಪ್ರೈವೇಟ್ ಜಾಬ್ ಅಲ್ಲಿ ನಿಮ್ನ ಆ ಕಂಪ್ನಿಯಿಂದ ಹೊರಗಡೆ ಹಾಕ್ಲಿಕ್ಕೆ ಸಾಧ್ಯತೆ ಇದೆ. ಸಾರ್ನು ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನೀವು ಒಂದು ಸಲ ಜಾಯ್ನ್ ಆದ್ರೆ ಲೈಫ್ ಟೈಮ್ ನಿಮ್ಗೆ ಮೆಂಬರ್ಶಿಪ್ ಇರುತ್ತೆ, ಇಲ್ಲಿ ಸೆಕ್ಯೂರಿಟಿ ಇರುತ್ತೆ. ಒಂದ್ ಒಳ್ಳೆ ಜಾಬ್ ಪಡಿಬೇಕು ಅಂದ್ರೆ 15 ವರ್ಷ ಎಜುಕೇಶನ್ ಮಾಡಬೇಕು, ಒಂದ್ ಒಳ್ಳೆ ಡಿಗ್ರಿ ಪಡಿಬೇಕು, ಇಂಟರ್ವ್ಯೂ ಪಾಸ್ ಆಗ್ಬೇಕು, ಹೈಲಿ ಟ್ಯಾಲೆಂಟ್ ಇದ್ರೆ ನಿಮಗೆ ಕೆಲಸ ಸಿಗುತ್ತೆ. ಅದು ಕೂಡ 20 ರಿಂದ 30 ಸಾವಿರ ಸಂಬಳದಿಂದ ಶುರು ಆಗುವಂಥದ್ದು. ಎಲ್ರಿಗೂ ಲ್ಯಾಕ್ಸ್ ಟುಗೆದರ್ ಅಲ್ಲಿ 1 lakh 2 lakh ಅಲ್ಲಿ ಎವ್ರಿ ಮಂತ್ ಬಿಗಿನಿಂಗ್ ಅಲ್ಲೇ ಎಜುಕೇಶನ್ ಮುಗಿದ ತಕ್ಷಣನೇ ಜಾಬ್ ಸಿಗಲ್ಲ. ಆಮ್ ಐ ರೈಟ್? ಫಸ್ಟ್ ಆಫ್ ಆಲ್ ಎಷ್ಟೋ ಲಕ್ಷಾಂತರ ಜನಕ್ಕೆ ಜಾಬೇ ಇಲ್ಲ. ಫಸ್ಟ್ ಆಫ್ ಆಲ್ ಓದ್ಕೊಂಡಿರೋ ತಕ್ಕಾಗೆ ಕೆಲಸ ಇಲ್ಲ, ಕೆಲಸಕ್ಕೆ ತಕ್ಕಾಗೆ ಸಂಬಳ ಇಲ್ಲ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾವುದೇ ರೀತಿ ಎಜುಕೇಶನ್ ಬೇಕಾಗಿಲ್ಲ, 18 ವರ್ಷ ತುಂಬಿದ್ರೆ ಸಾಕು. ಪ್ರತಿಯೊಂದನ್ನು ಕೂಡ ಇಲ್ಲಿ ಹೇಳ್ಕೊಡ್ಲಾಗತ್ತೆ, ಹೆಂಗ್ ಕೆಲಸ ಮಾಡ್ಬೇಕು, ಯಾವ ತರ ವರ್ಕ್ ಮಾಡ್ಬೇಕು, ಯಾವ ತರ ಅರ್ನಿಂಗ್ ಮಾಡ್ಬೇಕು ಅಂತ ಹೇಳಿ. ಜಸ್ಟ್ 18 ವರ್ಷ ತುಂಬಿದ್ರೆ ಸಾಕು. ಜಾಬ್ ಅಲ್ಲಿ ಲಿಮಿಟೆಡ್ ಇನ್ಕಮ್, ಎಷ್ಟೇ ಕಷ್ಟಪಟ್ಟರು ಕೂಡ ನಿಮ್ಗೆ ಒಂದು ಆದಾಯ ಏನಂತ ಫಿಕ್ಸ್ ಮಾಡಿರ್ತಾರೆ ತಿಂಗಳ ಸ್ಯಾಲ್ರಿ ಅಂತ ಹೇಳಿ, ಆ ಸ್ಯಾಲ್ರಿನ ದಾಟ್ಲಿಕ್ಕೆ ಆಗಲ್ಲ. ನೀವು ಓನರ್ ಹತ್ರ ಹೋಗಿ ಸರ್ ಇನ್ನೊಂದ್ 2 ಅವರ್ ಎಕ್ಸ್ಟ್ರಾ ನಾನು ಕೆಲಸ ಮಾಡ್ತೀನಿ, ನನಗೆ 18 ಸಾವಿರ ಬರೋ ಜಾಗದಲ್ಲಿ 25 ಸಾವಿರ ಕೊಡಿ ಅಂದ್ರೆ ಅವ್ರು ಕೊಡ್ಲಿಕ್ಕೆ ರೆಡಿ ಇಲ್ಲ. ಬಟ್ ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ಇರುತ್ತೆ. ನೀವು ಎಷ್ಟು ಬಿಸ್ನೆಸ್ ಕೊಡ್ತೀರೋ ಅಷ್ಟು ಇನ್ಕಮ್ ನ ತಗೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಜಾಬ್ ಅಲ್ಲಿ ಎಷ್ಟೇ ಕಷ್ಟಪಟ್ಟರು ಕೂಡ ಮಾಡಿರೋ ಕೆಲಸಕ್ಕೆ ಸನ್ಮಾನ ಇರಲ್ಲ, ಅಪ್ರಿಶಿಯೇಷನ್ ಇರಲ್ಲ, ಪ್ರಶಂಸೆ ಇರಲ್ಲ. ಬಟ್ ಈ ಒಂದು ವ್ಯವಸ್ಥೆಯಲ್ಲಿ ಮಾಡಿರುವಂತ ಪ್ರತಿಯೊಂದು ಕೆಲಸಕ್ಕೆ ಸನ್ಮಾನ ಇರುತ್ತೆ, ಅಪ್ರಿಶಿಯೇಷನ್ ಕೂಡ ಇರುತ್ತೆ. ಇನ್ನು ಜಾಬ್ ಅಲ್ಲಿ ಆಕ್ಟಿವ್ ಇನ್ಕಮ್ ಅಂತಂದ್ರೆ ಕೆಲಸ ಮಾಡಿದ್ರೆ ಮಾತ್ರ ಬರುವಂತ ಇನ್ಕಮ್ ನ ಆಕ್ಟಿವ್ ಇನ್ಕಮ್ ಅಂತ ಕರಿತೀವಿ. ಕೆಲಸ ಮಾಡ್ಲಿಲ್ಲ ಅಂತಂದ್ರೂ ಬರುವಂತ ಆದಾಯವನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ನೀವು ಫೋಟೋದಲ್ಲಿ ಗಮನಿಸಬಹುದು, ಸ್ಲೈಡ್ ನಲ್ಲಿ ಅವ್ನು ಮಲ್ಕೊಂಡಿದ್ದಾನೆ, ಬಟ್ ಆದ್ರೂ ಕೂಡ ರಾತ್ರಿ ದುಡ್ಡು ಬರ್ತಾನೆ ಇದೆ, ಬಿಸ್ನೆಸ್ ಗ್ರೋ ಆಗ್ತಾನೆ ಇದೆ. ಅಂದ್ರೆ ಎಲ್ಲಿ ಟೀಮ್ ವರ್ಕ್ ಇರುತ್ತೆ ಅಲ್ಲಿ ಪ್ಯಾಸಿವ್ ಇನ್ಕಮ್ ಬರ್ಲಿಕ್ಕೆ ಸಾಧ್ಯತೆ ಇದೆ.
ನಾವು ಕೆಲಸ ಮಾಡಿಲ್ಲ ಅಂದ್ರೂ ಟೀಮ್ ವರ್ಕ್ ನಡೀತಾ ಇದೆ ಅಂತಂದ್ರೂ ಆ ಟೀಮ್ ವರ್ಕ್ ಇಂದನೂ ಕೂಡ ನಿಮ್ಗೆ ಇನ್ಕಮ್ ಬರುವಂತ ವ್ಯವಸ್ಥೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರುವಂತದ್ದು. ಜಾಬ್ ಅಲ್ಲಿ ಇಂಡಿವಿಜುವಲ್ ಎಫರ್ಟ್, ನೀವು ಎಷ್ಟೇ ಕಷ್ಟಪಟ್ಟರು ಕೂಡ ನಿಮ್ ವೈಯಕ್ತಿಕ ಶ್ರಮದಿಂದ ಮಾತ್ರ ನಿಮ್ಗೆ ಇನ್ಕಮ್ ಬರ್ತಿರುತ್ತೆ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಿಮ್ಮ ಎಫರ್ಟಿಗೂ ಇನ್ಕಮ್ ಬರುತ್ತೆ, ಪ್ಲಸ್ ನಿಮ್ ಟೀಮ್ ವರ್ಕಿಗೂ ಕೂಡ ಇನ್ಕಮ್ ಬರುತ್ತೆ. ಇದು 2ನೇ ಪಾಯಿಂಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಈಗ ನೆಕ್ಸ್ಟ್ 3ನೇ ಪಾಯಿಂಟ್, ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಝೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂತ ಕರಿತೀವಿ. ಕೊಟ್ಟಿರೋ ದುಡ್ಡಿಗೆ ಪ್ರಾಡಕ್ಟ್ ಸಿಕ್ಕಿರುತ್ತೆ, ಬಿಸ್ನೆಸ್ ಅಲ್ಲಿ ಉಚಿತವಾಗಿ ಸಿಗುವಂತದ್ದು. ಇನ್ನು 4ನೇ ಬೆನಿಫಿಟ್ ಲಕ್ಸುರಿ ಲೈಫ್ ಸ್ಟೈಲ್. ನೀವು ಫೋಟೋ ನೋಡಿದ್ರೆ ಕ್ಲೀನ್ ಆಗಿ ಅರ್ಥ ಆಗತ್ತೆ. ಲೈಫ್ ಅಲ್ಲಿ ಸಖತ್ ದುಡ್ಡು ನೋಡ್ಬೋದು, ನಾವು ಬಯಸಿದಂತಹ ಕಾರ್ಗಳನ್ನ ಪರ್ಚೇಸ್ ಮಾಡಬಹುದು, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಗಳನ್ನ ಮಾಡಬಹುದು, ಕ್ರೂಸ್ ನಲ್ಲಿ ಟ್ರಾವೆಲ್ ಮಾಡುವಂತ ಅವಕಾಶ, ನಮ್ದೇ ಆದಂತ ಒಂದು ಕನಸಿನ ಮನೆಯನ್ನ ಕಟ್ಲಿಕ್ಕೆ ಸಾಧ್ಯತೆ ಇರುವಂತದ್ದು, ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಸಾಧ್ಯತೆ ಇರುವಂತದ್ದು, ನಮ್ಗೆ ಇಷ್ಟ ಇರುವಂತ ಎಲ್ಲ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯತೆ ಇರುವಂತದ್ದು, ಚಿನ್ನವನ್ನ ಖರೀದಿ ಮಾಡಬಹುದು, ನಮಗೆ ಹೆಂಗ್ ಬೇಕೋ ಹಂಗೆ ಜೀವನ ನಡೆಸಲಿಕ್ಕೆ ಒಂದು ಅದ್ಭುತವಾದಂತ ಜೀವನ ಶೈಲಿಯನ್ನ ಕಟ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ಆಪರ್ಚುನಿಟಿ ಇದೆ. ನೀವು ಎಷ್ಟು ಬೇಕಾದ್ರೂ ದುಡಿಬಹುದು. ಇಲ್ಲಿ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ದುಡ್ಡು ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಇನ್ನು 5ನೇ ಬೆನಿಫಿಟ್ ಪ್ಯಾಸಿವ್ ಇನ್ಕಮ್ ಅಂತ ನಾನು ಹೇಳಿದೆ. ಫಸ್ಟ್ ಆಫ್ ಆಲ್ ಪ್ಯಾಸಿವ್ ಅಥವಾ ರೆಸಿಡ್ಯೂಯಲ್ ಇನ್ಕಮ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನಾವು ಕೆಲಸ ಮಾಡದೆ ಆದಾಯ ಬರುತ್ತೆ ಅಂದ್ರೆ ಅದನ್ನ ಪ್ಯಾಸಿವ್ ಅಥವಾ ರೆಸಿಡ್ಯೂಯಲ್ ಇನ್ಕಮ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್, ನೀವು ಒಂದು ಮನೆಯನ್ನ ಕಟ್ಟಿಸಿರ್ತೀರಾ, ಅದಾದ್ಮೇಲೆ ಅದನ್ನ ಬಾಡಿಗೆ ಕೊಡ್ತೀರಾ. ಪ್ರತಿ ತಿಂಗಳು ನೀವು ಅಲ್ಲಿ ಕೆಲಸ ಮಾಡಿಲ್ಲ ಅಂದ್ರೂ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬಾಡಿಗೆ ಬರ್ತಿರುತ್ತೆ. ಇದು ಕೂಡ ಒಂದು ಪ್ಯಾಸಿವ್ ಇನ್ಕಮಿಗೆ ಉದಾಹರಣೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು ಕಾರ್ ತಗೊಳ್ತೀರಾ, ಆ ಕಾರನ್ನ ಬಾಡಿಗೆಗೆ ಬಿಡ್ತೀರಾ. ಸೊ ಪ್ರತಿ ತಿಂಗಳು ಆ ಕಾರಿಂದ ನಿಮಗೆ ಬಾಡಿಗೆ ಬರ್ತಿರುತ್ತೆ. ಅದು ಕೂಡ ಒಂದು ಪ್ಯಾಸಿವ್ ಇನ್ಕಮಿಗೆ ಎಕ್ಸಾಂಪಲ್. ಸೇಮ್ ಅದೇ ತರನೇ ನೀವು ಇಲ್ಲಿ ಒಂದು ಟೀಮ್ ಅನ್ನ ಬಿಲ್ಡ್ ಮಾಡ್ತೀರಾ. ಸತತವಾಗಿ ಶ್ರಮ ವಹಿಸಿ ಕಷ್ಟಪಟ್ಟು 1 ವರ್ಷ 2 ವರ್ಷದಲ್ಲಿ ಒಂದು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡ್ತೀರಾ. ಆ ಟೀಮ್ ನಲ್ಲಿ ಒಂದು ಸೀರಿಯಸ್ ಆಗಿ ವರ್ಕ್ ಮಾಡುವಂತವ್ರು ಲೀಡರ್ಸ್ ಗಳು ಕ್ರಿಯೇಟ್ ಆಗ್ತಾರೆ. ಅವರು ಕೂಡ ನಿಮ್ಮ ಹಾಗೆ ನಿಮ್ಮ ಒಂದು ಫ್ಯೂಚರ್ ನೀವು ಹೇಗೆ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ ಹೇಗೆ ವರ್ಕ್ ಮಾಡ್ತೀರಾ, ಅದೇ ತರ ಅವರು ಹಾರ್ಡ್ ವರ್ಕ್ ಮಾಡಿ ಕಷ್ಟಪಡ್ತಿರ್ತಾರೆ. ಆ ಇನ್ಕಮ್ಗೂ ಆ ಒಂದು ಬಿಸ್ನೆಸ್ಗೂ ನಿಮ್ಗೆ ಇನ್ಕಮ್ ಬರುವಂತ ವ್ಯವಸ್ಥೆ ಇಲ್ಲಿರುತ್ತೆ. ಅದಕ್ಕೆ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ನಾನು ಮಾಡಿದ್ದೀನಿ. ನೀವು ಗಮನಿಸಿದ್ರೆ, ನಾವು ಊಟ ಮಾಡ್ತಿದ್ರು, ಟ್ರಾವೆಲ್ ಮಾಡ್ತಿದ್ರು, ನಿದ್ದೆ ಮಾಡ್ತಿದ್ರು, ನಮ್ಮ ಅಕೌಂಟಿಗೆ ದುಡ್ಡು ಬರ್ತಾ ಇದೆ ಅಂದ್ರೆ ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬೆನಿಫಿಟ್, ಯಾವುದೇ ಒಂದು ಪ್ರೊಫೆಷನ್ ತಗೊಳ್ಳಿ, ಜಾಬ್ ತಗೊಳ್ಳಿ, ಒಂದು ಡಿಗ್ರಿ ಅಂತ ಬೇಕಿರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಇರುತ್ತೆ, ಸ್ಕಿಲ್ಸ್ ಗಳು ಬೇಕಾಗಿರುತ್ತೆ. ಅದಿಲ್ಲದೆ ನಮ್ಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಎಂಟರ್ ಆಗ್ಲಿಕ್ಕೆ ಅವಕಾಶ ಇರಲ್ಲ. ಬಟ್ 18 ವರ್ಷ ತುಂಬಿದ್ರೆ ಸಾಕು, ಇಲ್ಲಿ ಯಾವುದೇ ಡಿಗ್ರಿ ಇಲ್ಲದೆ, ಕ್ವಾಲಿಫಿಕೇಶನ್ ಇಲ್ಲದೆ, ಸ್ಕಿಲ್ಸ್ ಗಳಿಲ್ಲದೆ ನಾವು ಈ ವ್ಯವಸ್ಥೆಗೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಬಂದಾದ್ಮೇಲೆ ಎಲ್ಲಾ ಸ್ಕಿಲ್ಸ್ ಗಳನ್ನ ಕಲ್ತ್ಕೊಂಡು ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯತೆ ಇರುವಂತ ಒಂದು ಏಕೈಕ ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಕೂಡ ಪಡೀಲಿಕ್ಕೆ ಸಾಧ್ಯತೆ ಇದೆ. ಫೈನಾನ್ಷಿಯಲ್ ಫ್ರೀಡಮ್ ಅಂತ ಕರಿತೀವಿ. ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು ಅಂತಂದ್ರೆ, ನಾವು ಕೆಲಸ ಮಾಡ್ಲಿಲ್ಲ ಅಂತಂದ್ರು, ಕೆಲಸ ಮಾಡ್ತಾ ಇಲ್ಲ ಸದ್ಯಕ್ಕೆ, ಏನೂ ಕೆಲಸ ಮಾಡ್ತಿಲ್ಲ, ಜೊತೆಗೆ ಹಣಕ್ಕಾಗಿ ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಆದ್ರೂ ಕೂಡ ನಾವು ಬಯಸಿದಂತ ಜೀವನ ಶೈಲಿಯನ್ನ ಬದುಕುವಂತ ಸಾಮರ್ಥ್ಯಕ್ಕೆ ನಾವು ರೀಚ್ ಆಗಿದೀವಿ ಅಂದ್ರೆ ಅಂತ ಒಂದು ಸ್ಟೇಜ್ ಅನ್ನ ಫೈನಾನ್ಷಿಯಲ್ ಫ್ರೀಡಮ್ ಸ್ಟೇಜ್ ಅಂತ ಕರಿತೀವಿ. ಅಂತ ಸ್ಟೇಜ್ ಅನ್ನ ಈ ಇಂಡಸ್ಟ್ರಿಯಿಂದ ರೀಚ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಸಪೋರ್ಟಿಂಗ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನ. ಅಂದ್ರೆ ಇಲ್ಲಿ ಕಂಪನಿ ಬೆಳಿಬೇಕಾ, ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಬೆಳಿಬೇಕಾ, ಕಂಪನಿ ಆ ಲೀಡರ್ಸ್ ಗೆ ಸಪೋರ್ಟ್ ಮಾಡ್ಲೇಬೇಕು. ಲೀಡರ್ಸ್ ಗಳು ಬೆಳಿಬೇಕಾ, ಲೀಡರ್ಸ್ ಗಳು ಕೆಳಗಡೆ ಜಾಯ್ನ್ ಆದಂತ ವ್ಯಕ್ತಿಗಳನ್ನ ಬೆಳೆಸಲೇಬೇಕು. ಸೊ ಇಲ್ಲಿ ಕಂಪನಿ ಬೆಳಿಬೇಕು ಅಂದ್ರೆ ಲೀಡರ್ಸ್ ನ ಬೆಳೆಸಬೇಕು. ಲೀಡರ್ಸ್ ಬೆಳಿಬೇಕು ಅಂತಂದ್ರೆ ಅವರು ನಂಬ್ಕೊಂಡಿರುವಂತ ಟೀಮ್ ಮೆಂಬರ್ಸ್ ನ ಬೆಳೆಸಲೇಬೇಕು. ಇಲ್ಲಿ ಟೀಮ್ ಮೆಂಬರ್ಸ್ ಗಳು ಬೆಳಿದೆ, ಗ್ರೌಂಡ್ ಅಲ್ಲಿ ಇರುವಂತಹ ಟೀಮ್ ಮೆಂಬರ್ಸ್ ಗಳು ಬೆಳಿದೆ, ಲೀಡರ್ಸ್ ಗಳು ಬೆಳಿಲಿಕ್ಕೆ ಸಾಧ್ಯತೆ ಇಲ್ಲ. ಲೀಡರ್ಸ್ ಗಳು ಬೆಳಿದೆ, ಕಂಪನಿ ಬೆಳಿಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನೇ ವಿನ್ 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 ಸಿಚುಯೇಷನ್ ಅಂತ ಕರಿತೀವಿ. ಒಬ್ರು ಫೇಲ್ ಆದ್ರೂ ಇಲ್ಲಿ ಎಲ್ಲರೂ ಫೇಲ್ ಆಗುವಂತಹ ಒಂದು ವ್ಯವಸ್ಥೆ. ತುಂಬಾ ಜನರು ಇಷ್ಟಪಡುವಂತಹ ಬೆನಿಫಿಟ್ ನಾನೀಗ ಹೇಳ್ತಿರೋದು 9ನೇ ಬೆನಿಫಿಟ್. ಎಷ್ಟೋ ಜನರಿಗೆ ಒಳ್ಳೆ ಫ್ರೆಂಡ್ಸ್ ಗಳೇ ಇರಲ್ಲ, ಒಳ್ಳೆದನ್ನ ಬಯಸುವಂತಹ ಒಂದು ಕಮ್ಯುನಿಟಿನೇ ಇರಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ಒಳ್ಳೆದನ್ನ ಬಯಸುವಂತಹ, ಎಲ್ಲರಿಗೂ ಸಪೋರ್ಟ್ ಮಾಡುವಂತಹ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳು, ಅದನ್ನ ಸಕಾರಾತ್ಮಕ ಮನೋಭಾವ ಉಳ್ಳಂತ ಸ್ನೇಹಿತರು ಅಂತ ಕರಿತೀವಿ. ಅಂತವ್ರು ಒಂದೇ ಜಾಗದಲ್ಲಿ ಅತಿ ಹೇರಳವಾಗಿ ಸಿಗುವಂತ ಜಾಗ ಯಾವ್ದಾದ್ರು ಇದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇದನ್ನ ಅಗ್ರಿ ಆಗ್ತೀರಾ? ಇದಕ್ಕೆ ಅನ್ಮ್ಯೂಟ್ ಮಾಡ್ಲೇಬೇಕು ನಿಮ್ಮೆಲ್ಲರನ್ನು ಕೂಡ. ಯಾಕಂತಂದ್ರೆ ಎಷ್ಟೋ Yes, sir, ನಿಮಗೆ ಒಳ್ಳೊಳ್ಳೆ 100%. ಫ್ರೆಂಡ್ಸ್ ಸಿಕ್ಕಿರ್ತಾರೆ, 100% ರೈಟ್ Yes, ಸರ್. sir, 100%. ಒಂದು ಒಳ್ಳೆ ಫ್ಯಾಮಿಲಿ ಕ್ರಿಯೇಟ್ ಸರ್ ಆಗಿರುತ್ತೆ ನಿಮ್ಗೆ, ಸರಿ ಸರ್. ಒಳ್ಳೆ ಫ್ಯಾಮಿಲಿ ಕ್ರಿಯೇಟ್ ಆಗಿರುತ್ತೆ ನಿಮ್ಗೆ. ಅವ್ರ ಜೊತೆ ಮಾತಾಡ್ತಾ ಇದ್ರೆ ನಿಮಗೆ ಯಾವಾಗ್ಲೂ ಕೂಡ ಅವ್ರು ನಿಮಗೆ ಒಳ್ಳೇದನ್ನ ಬಯಸ್ತಿರ್ತಾರೆ, ಗ್ರೋ ಆಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಒಂದು ಒಳ್ಳೆ ಸ್ನೇಹ ಬೆಳೆಸ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ವಿಪರೀತ ಗೌರವ ನಾವು ಕಟ್ಟದಂತ ಟೀಮ್ ಇಂದ ಆಗಿರ್ಬೋದು, ನಮ್ಮ ಸಂಸ್ಥೆಯಿಂದ ಆಗಿರ್ಬೋದು,
ಈ ವ್ಯವಸ್ಥೆಯಲ್ಲಿ ಇರುವಂತ ಎಲ್ಲರಿಂದ ಕೂಡ ಒಂದು ಒಳ್ಳೆ ಗೌರವ ನಮಗೆ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ರೆಕಗ್ನೇಷನ್, ಸನ್ಮಾನ, ಗುರುತಿಸುವಿಕೆ, ಮಾಡಿರುವಂತ ಸಣ್ಣ ಪುಟ್ಟ ಕೆಲ್ಸಕ್ಕೂ ಕೂಡ ಸ್ಟೇಜ್ ಮೇಲೆ ಕರೀತಾರೆ, ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಇಂಥ ವ್ಯಕ್ತಿ ಅಂತ ಹೇಳಿ, ಸನ್ಮಾನನೂ ಕೂಡ ಮಾಡ್ತಾರೆ, ನಮಗೆ ಮಾತನಾಡ್ಲಿಕ್ಕೆ ಸ್ಟೇಜ್ ಅಲ್ಲೂ ಕೂಡ ಅವಕಾಶ ಕೊಡ್ತಾರೆ. ಈ ತರ ವೇದಿಕೆ ಬೇರೆಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಫೇಮಸ್ ಆಗ್ಬೋದು. ನಾಳೆ ದಿನ ನೀವು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನೀವು ಟೀಮ್ ಕಟ್ಲಿಕ್ಕೆ ಅವಕಾಶ ಇದೆ. ಇಡೀ ಇಂಡಿಯಾದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ರಾಜ್ಯದಲ್ಲೂ ನೀವು ಟೀಮ್ ಕಟ್ಲಿಕ್ಕೆ ಸಾಧ್ಯತೆ ಇದೆ. ಅಲ್ಲಿ ನೀವು ಫೀಲ್ಡಿಗೆ ಹೋದಾಗ ನಿಮ್ಮನ್ನ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡು, ಸರ್ ನಂಗೊಂದು ಸೆಲ್ಫಿ ಕೊಡಿ ಅಂತೇಳಿ ಫೋಟೋ ತಕ್ಕೊಳ್ಳೋ ಮಟ್ಟಕ್ಕೆ ನೀವು ಫೇಮಸ್ ಆಗ್ಬೋದು. ಅಂದ್ರೆ ಇದರರ್ಥ ಒಂದು ಹೀರೋ ಅಥವಾ ಹೀರೋಯಿನ್ ಒಂದು ಸೆಲೆಬ್ರಿಟಿ ರೂಪದಲ್ಲಿ ಇದ್ದಾಗ ಅವ್ರಿಗೆ ಏನ್ ಮರ್ಯಾದೆ ಸಿಗುತ್ತೆ ಸಮಾಜದಲ್ಲಿ, ಅದಕ್ಕಿಂತ ಹೆಚ್ಚು ಮರ್ಯಾದೆ ಮನಸ್ಸಿನಿಂದ ನಿಮ್ಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಈ ಒಂದು ಇಂಡಸ್ಟ್ರಿ ಮುಖಾಂತರ. ಆ ತರ ನೀವು ಹೆಸರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಂಡ್ 13ನೇ ಬೆನಿಫಿಟ್, ಈ ಇಂಡಸ್ಟ್ರಿಯಿಂದ ನಾವಷ್ಟೇ ಡೆವಲಪ್ಮೆಂಟ್ ಆಗೋದಲ್ಲ, ನಮಗೆ ಗೊತ್ತಿದೆ ನಾವು ಭಾರತ ದೇಶವನ್ನು ಕೂಡ ಡೆವಲಪ್ಮೆಂಟ್ ಕಡೆ ಕರ್ಕೊಂಡು ಹೋಗ್ತಾ ಇದೀವಿ. ಹೇಗೆ ಅಂತ ನೀವು ಕೇಳ್ಬೋದು. ಇಡೀ ಇಂಡಿಯಾದಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟುವಂತವ್ರು ಗೌರ್ಮೆಂಟ್ ಆಫ್ ಇಂಡಿಯಾಗೆ ತುಂಬಾ ಕಡಿಮೆ ಅಂದ್ರೆ ಅತಿ ವಿರಳ ಅಂತ ಹೇಳ್ಬೋದು. ಹಂಗಾಗಿ ನಾವು ಇನ್ನೂ ಡೆವಲಪಿಂಗ್ ಕಂಟ್ರಿ ಆಗಿದೀವಿ, ಡೆವಲಪ್ಡ್ ಕಂಟ್ರಿ ಆಗಿಲ್ಲ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಏನ್ ಮಾಡ್ತಿದೆ, ಪ್ರತಿಯೊಬ್ಬರನ್ನು ಕೂಡ ಟ್ಯಾಕ್ಸ್ ಪೇಯರ್ಸ್ ನಾಗಿ ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲಿ ಕಂಪನಿ ಏನ್ ಮಾಡ್ತಿದೆ, ಪ್ರತಿಯೊಬ್ಬರಿಂದ 2% TDS ಅಂತ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದೆ. ಅಂಡ್ ಎವ್ರಿ ಇಯರ್ ನಾವು IT ರಿಟರ್ನ್ಸ್ ಫೈಲ್ ಮಾಡ್ತಾ ಇದೀವಿ. ಆ 2% ನಾವು ವಾಪಸ್ ತಗೊಳ್ಳುವಂತ ಅವಕಾಶನೂ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಸೊ ಇದರಿಂದ ಪ್ರತಿಯೊಬ್ರು ಕೂಡ ಟ್ಯಾಕ್ಸ್ ಕಟ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಭಾರತ ದೇಶ ಮುಂದುವರೆದ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಅಂಡ್ ಭಾರತ ದೇಶದಲ್ಲಿ ರೋಗಗಳು ಕಡಿಮೆ ಆದ್ರೆ ಆ ಒಂದು ಆಸ್ಪೆಕ್ಟ್ ನಲ್ಲೂ ಕೂಡ ದೇಶ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ರೋಗ ಮುಕ್ತ ಭಾರತವನ್ನು ಕೂಡ ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ನಡೀತಾ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ. ಇನ್ನೊಂದು ಮೇಜರ್ ಬೆನಿಫಿಟ್, ನಮ್ಮ ಭಾರತದ ಕಂಪನಿಗಳು ನಮ್ಮ ದೇಶದ ಪ್ರಾಡಕ್ಟ್ಸ್ ಗಳನ್ನ ರೆಕಮೆಂಡ್ ಮಾಡ್ತಿರೋದ್ರಿಂದ ಅದರಿಂದನೂ ಕೂಡ ದೇಶ ಡೆವಲಪ್ಮೆಂಟ್ ಆಗ್ತದೆ. ಯಾವ ಒಂದು ಆಸ್ಪೆಕ್ಟ್ ನಲ್ಲಿ ಅಂದ್ರೆ ಸ್ವದೇಶಿ ಬಳಸಿ ದೇಶ ಉಳಿಸಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ಇನ್ನೊಂದು ಪಾಯಿಂಟ್ ಅಲ್ಲಿ ದೇಶ ಹೆಂಗ್ ಡೆವಲಪ್ಮೆಂಟ್ ಆಗ್ತಿದೆ ಅಂದ್ರೆ, ಬಡತನ ಕಡಿಮೆ ಆಗಿ ಶ್ರೀಮಂತಿಕೆ ಇನ್ಕ್ರೀಸ್ ಆದ್ರೂ ಕೂಡ ದೇಶ ಡೆವಲಪ್ಮೆಂಟ್ ಆಗುತ್ತೆ. ಕರೆಕ್ಟಾ? ಇವತ್ತು ಬಡತನ ಮುಕ್ತ ಭಾರತವನ್ನು ಕೂಡ ಮಾಡ್ಲಿಕ್ಕೆ ಇಂಡಸ್ಟ್ರಿ ಪ್ರಯತ್ನ ಮಾಡ್ತಾ ಇದೆ. ಬಡವರ ಸಂಖ್ಯೆಯನ್ನ ಕಡಿಮೆ ಮಾಡಲಿಕ್ಕೆ ಇಂಡಸ್ಟ್ರಿ ಪ್ರಯತ್ನ ಮಾಡ್ತಾ ಇದೆ. ಅದರಿಂದನೂ ಕೂಡ ದೇಶ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಂಡ್ ಪ್ರತಿಯೊಬ್ಬರಿಗೂ ಕೂಡ ಜೀವನ ಅಂದ್ರೇನು, ಜೀವನದಲ್ಲೇ ನಾವು ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ಒಂದು ಜೀವನ ಶಿಕ್ಷಣವನ್ನು ಕೂಡ ಇಂಡಸ್ಟ್ರಿ ಕೊಡ್ತಾ ಇದೆ. ಅಂದ್ರೆ ಒಂದು ಭವ್ಯ ಭಾರತ ದೇಶ, ಒಂದು ವಿಶ್ವಗುರು ಭಾರತ ಆಗ್ಲಿಕ್ಕೆ ಬೇಕಾಗಿರುವಂತ ಪ್ರಜೆಗಳನ್ನ ತಯಾರು ಮಾಡೋದ್ರಲ್ಲಿ ಇವತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತಾ ಇದೆ ಅಂತಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ಇವೆಲ್ಲ ಆಸ್ಪೆಕ್ಟ್ ನಲ್ಲಿ ಇವತ್ತು ದೇಶ ಡೆವಲಪ್ಮೆಂಟ್ ಆಗ್ತಾ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಒಂದು ಎಕ್ಸ್ಟ್ರಾರ್ಡಿನರಿ ವ್ಯಕ್ತಿ ಆಗ್ಲಿಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ತುಂಬಾನೇ ಸಪೋರ್ಟ್ ಮಾಡ್ತಾ ಇದೆ. ಯಾಕಂದ್ರೆ ನಾನು ಗಮನಿಸಿರೋ ಹಾಗೆ ಇಂಡಸ್ಟ್ರಿಯಲ್ಲಿ ಸಖತ್ ದುಡ್ಡು ಮಾಡಿರೋರು ಎಲ್ಲರೂ ನೀವು ಗಮನಿಸಿದ್ರೆ ತುಂಬಾ ಕಷ್ಟದಿಂದ ಬಂದಂತವ್ರು, ಜೀವನದಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದಂತವ್ರು, ಮನೆಯಲ್ಲಿ ಈವನ್ ಊಟಕ್ಕೂ ಕೂಡ ಸಮಸ್ಯೆ, ಒಂದು ಒಳ್ಳೆ ಊಟ ಮಾಡ್ಲಿಕ್ಕೂ ಕೂಡ ಸಮಸ್ಯೆ ಇರುವಂತ ಫ್ಯಾಮಿಲಿಯಿಂದ ಅಂತ ಬಂದವರೇನೆ ಇವತ್ತು ದೊಡ್ಡ ದೊಡ್ಡ ಸಕ್ಸಸ್ ಆಗಿರೋವಂಥವ್ರು. ಇನ್ನು ಇಂಡಸ್ಟ್ರಿ ವೈಸ್ ನೀವು ನೋಡೋದಾದ್ರೆ ಇಂಡಸ್ಟ್ರಿ ವರ್ಷದಿಂದ ವರ್ಷಕ್ಕೆ ಗ್ರೋ ಆಗ್ತಾನೆ ಇದೆ. ಅದಕ್ಕೆ ಇದನ್ನ ರಿಸೆಷನ್ ಪ್ರೂಫ್ ಇಂಡಸ್ಟ್ರಿ ಅಂತ ಕರಿತೀವಿ. ತುಂಬಾ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ವೆಲ್ನೆಸ್ ಪ್ರಾಡಕ್ಟ್ಸ್ ಗಳನ್ನ ಯಾಕೆ ಅತಿ ಹೆಚ್ಚು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಪ್ರಮೋಟ್ ಮಾಡ್ತಾ ಇದ್ದಾರೆ, ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ವೆಲ್ನೆಸ್ ಪ್ರಾಡಕ್ಟ್ಸ್ ಗಳನ್ನ ಯಾಕೆ ಜಾಸ್ತಿ ಪ್ರಮೋಟ್ ಮಾಡ್ತಿಲ್ಲ ಅಂತೇಳಿ ಪ್ರಶ್ನೆ ಇರ್ಬೋದು. ಸೊ ನಿಮ್ಗಳು ಇದೆ ಅಂತಂದ್ರೆ ಒಂದ್ಸಲ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. ಎಸ್ ಅಂದ್ರೆ ಎಸ್ ಅಂತ ಹೇಳಿ, ನೋ ಅಂದ್ರೆ ನೋ ಅಂತ ಹೇಳಿ. ಎಸ್ ಸರ್, 100% ಇದೆ. Yes, sir. 100% ಸರ್. ಸೊ ಅದಕ್ಕೆ ಆನ್ಸರ್ ಇವತ್ತು ನಾನು ಕೊಡ್ತೀನಿ. ನಾನು ಈ ಪ್ರಶ್ನೆಯನ್ನ ಒಂದ್ಸಲ ನನ್ನ ಮೈಂಡ್ ಅಲ್ಲಿ ಬಂದಾಗ ಅದಕ್ಕೆ ನಾನು ಆನ್ಸರ್ ಕಂಡ್ಕೊಳ್ಳೋ ಪ್ರಯತ್ನ ಮಾಡಿದೆ. ಈಗ ನೋಡಿ, ಒಂದು ವೆಲ್ನೆಸ್ ಅಂತ ಅಂದಾಗ ಅದಕ್ಕೆ ಸೈನ್ಸ್ ಇರುತ್ತೆ. ಆ ವಿಜ್ಞಾನವನ್ನ ಬರೀ 5 ಸೆಕೆಂಡ್ 10 ಸೆಕೆಂಡ್ ಅಲ್ಲಿ ಟಿವಿ ಅಡ್ವರ್ಟೈಸ್ಮೆಂಟ್ ನಲ್ಲಿ ತೋರ್ಸಿಕ್ ಸಾಧ್ಯತೆ ಇಲ್ಲ, ಅಥವಾ ಒಂದು ಜಾಹೀರಾತು ಮುಖಾಂತರ ಜನಗಳ ಅರ್ಥ ಮಾಡಿಸಿಕ್ ಸಾಧ್ಯತೆ ಇಲ್ಲ. ಕನಿಷ್ಠ ಅದಕ್ಕೆ ಅರ್ಧ ಗಂಟೆ 1 ಅವರ್ ಟೈಮ್ ಕೊಡಬೇಕು ಆ ಒಂದು ಪ್ರಾಡಕ್ಟ್ ನಲ್ಲಿ ಇರುವಂತ ವಿಜ್ಞಾನವನ್ನ ಜನರಿಗೆ ತಲುಪಿಸ್ಲಿಕ್ಕೆ. ಸೊ 30 ನಿಮಿಷ 1 ಅವರ್ ಟಿವಿಯಲ್ಲಿ ಆಡ್ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇವತ್ತು 30 ನಿಮಿಷದಿಂದ 1 ಅವರ್ ಜನ ಒಂದ್ ಕಡೆ ಕೂತ್ಕೊಂಡು ಒಂದು ಪ್ರಾಡಕ್ಟ್ ಬಗ್ಗೆ ಕೇಳಿಸ್ಕೊಳ್ಳಿಕ್ ಸಾಧ್ಯತೆ ಇರುವಂತದ್ದು ಅದು ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಮಾತ್ರ.
ನೀವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಜನರು 1 ಅವರ್ ಅಲ್ಲ 3 ಅವರ್ ಬೇಕಾದ್ರೆ ಕೂತ್ಕೊಂಡು ಕೇಳ್ತಾರೆ ಒಂದು ವಿಚಾರದ ಬಗ್ಗೆ. ಹಂಗಾಗಿ ಇವತ್ತು ತುಂಬಾ ಸುಲಭವಾಗಿ ಆರೋಗ್ಯವನ್ನ ವೆಲ್ನೆಸ್ ಪ್ರಾಡಕ್ಟ್ಸ್ ಗಳ ಮುಖಾಂತರ ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯತೆ ಇರೋದು ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳಿ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇನ್ನೊಂದು ಇಂಡಸ್ಟ್ರಿ ಜೊತೆ ಮರ್ಜ್ ಆಗಿದೆ. ದಟ್ ಇಸ್ ಕಾಲ್ಡ್ ವೆಲ್ನೆಸ್ ಇಂಡಸ್ಟ್ರಿ. ಸೊ ಒಂದು ಕಾಯಿನಲ್ಲಿ ಹೆಡ್ ಅಂಡ್ ಟೇಲ್, 2 ಮುಖಗಳು. ಆ ತರ ಇವತ್ತು ಆ ಕಾಯಿನ್ ರೂಪದಲ್ಲಿ ಒಂದ್ ಸೈಡ್ ಡೈರೆಕ್ಟ್ ಸೆಲ್ಲಿಂಗ್ ಅಂತಂದ್ರೆ ಇನ್ನೊಂದ್ ಕಡೆ ವೆಲ್ನೆಸ್. ಆ ತರ ಆಗೋಗಿದೆ. ವೆಲ್ನೆಸ್ ಇಂಡಸ್ಟ್ರಿ ಇಲ್ಲದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇಲ್ಲದೆ ವೆಲ್ನೆಸ್ ಇಂಡಸ್ಟ್ರಿ ಸಾಧ್ಯತೆ ಇಲ್ಲ ಅನ್ನೋ ತರ ಇವತ್ತು ಹೊರಗಡೆ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಗ್ರೋ ಆಗ್ಬಿಟ್ಟಿದೆ. ಸೊ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಜೊತೆಗೆ ವೆಲ್ನೆಸ್ ಇಂಡಸ್ಟ್ರಿನೂ ಕೂಡ ಮರ್ಜ್ ಆಗಿರೋದ್ರಿಂದ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಹೆಂಗ್ ಬೆನಿಫಿಟ್ ಆಗ್ತಾ ಇದೆ ಅಂದ್ರೆ, ಇವತ್ತಿನ ಪ್ರಪಂಚ ನೀವು ಗಮನಿಸೋದಾದ್ರೆ ನಾವು ತಿಂತಿರೋ ಆಹಾರ ಬರೀ ಜೀವಂತವಾಗಿರ್ಲಿಕ್ಕೆ ಸಾಧ್ಯತೆ ಇದೆ ಇರೋದಕ್ಕೆ ಹೊರ್ತು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಆರ್ ಯು ಅಗ್ರಿ ವಿತ್ ಮೀ? ಆಮ್ ಐ ರೈಟ್? ನಿಮ್ಗೆ ಹೌದು ಅಂತ ಅನ್ಸಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ನಾವು ತಿಂತಿರೋ ಆಹಾರ ಬೆಳಗ್ಗೆಯಿಂದ ಸಂಜೆವರೆಗೂ ನಾವೇನೆಲ್ಲ ತಿಂತಾ ಇದೀವಿ, ಆ ಒಂದು ಆಹಾರ ಜೀವಂತವಾಗಿರ್ಲಿಕ್ಕೆ ಸಾಧ್ಯತೆ ಇರೋದಕ್ಕೆ ಹೊರ್ತು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ತುಂಬಾ ಜನ. ಸೊ ಅದಕ್ಕೆ ಈಗ ಪರ್ಯಾಯ ವ್ಯವಸ್ಥೆ, ಅದಕ್ಕಿರುವಂತಹ ಒಂದು ಪ್ಯಾರಲಲ್ ಸೊಲ್ಯೂಷನ್ ದಟ್ ಇಸ್ ಕಾಲ್ಡ್ ವೆಲ್ನೆಸ್, ಅಂದ್ರೆ ಫುಡ್ ಸಪ್ಲಿಮೆಂಟ್ಸ್. ನಾವು ಆಹಾರದ ಜೊತೆಗೆ, ನಾವು ತಿಂತಿರೋ ಆಹಾರದ ಜೊತೆಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು, ನಾಳೆ ನಮ್ಗೆ ರೋಗಗಳು ಬರಬಾರ್ದು ಅಂದ್ರೆ ನಾವು ತಗೊಳ್ತಿರೋ ಆಹಾರದ ಜೊತೆಗೆ ಆಹಾರ ಪೂರಕಗಳನ್ನು ಕೂಡ ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅದನ್ನೇ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ ಜಾಯ್ನ್ ಆಗಿರುವಂತ ವೆಲ್ನೆಸ್ ಇಂಡಸ್ಟ್ರಿ ಹೇಳ್ತಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಅಂತಂದ್ರೆ ದಟ್ ಇಸ್ ಕಾಲ್ಡ್ ವೆಲ್ನೆಸ್. ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್ 200 years ರೂಲ್ ಮಾಡೋ ಇಂಡಸ್ಟ್ರಿ ಯಾವ್ದಾದ್ರು ಇದೆ ಅಂತಂದ್ರೆ ಅದನ್ನ ವೆಲ್ನೆಸ್ ಇಂಡಸ್ಟ್ರಿ ಅಂತ ಕರೀತಾರೆ. ಅಂತ ಒಂದು ವೆಲ್ನೆಸ್ ಇಂಡಸ್ಟ್ರಿ ಜೊತೆ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರುವಂತದ್ದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಂದ್ರೆ ವೆಲ್ನೆಸ್ ಇಂಡಸ್ಟ್ರಿ ನೆಕ್ಸ್ಟ್ 200 years ರೂಲ್ ಮಾಡುತ್ತೆ ಇಡೀ ವರ್ಲ್ಡ್ ನ. ನೆಕ್ಸ್ಟ್ 200 years ವೆಲ್ನೆಸ್ ಇಂಡಸ್ಟ್ರಿ ಬೂಮ್ ಆಗುತ್ತೆ ಅಂತಿದ್ದಾಗ ಅದ್ರ ಜೊತೆ ಇರೋ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಕೂಡ ಬೂಮ್ ಆಗ್ಲೇಬೇಕಲ್ಲ. ಎಸ್. ಸೊ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಪುಸ್ತಕನೂ ಕೂಡ ಬರ್ದಿದ್ದಾರೆ, ಪಾಲ್ ಜೇನ್ ಪಿಲ್ಜರ್ ಅಂತ ಹೇಳಿ. ನೆಕ್ಸ್ಟ್ ಅಪ್ಕಮಿಂಗ್ $1 trillion ಇಂಡಸ್ಟ್ರಿ ಯಾವುದು ಅಂತಂದ್ರೆ ಇಡೀ ವರ್ಲ್ಡ್ ವೈಡ್ ಅಲ್ಲಿ ದಟ್ ಇಸ್ ಕಾಲ್ಡ್ ವೆಲ್ನೆಸ್ ಇಂಡಸ್ಟ್ರಿ ಅಂತ ಹೇಳಿ. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬರೀ ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, 100ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ 18th ಬೆನಿಫಿಟ್ ನಾವು ನೋಡೋದಾದ್ರೆ, ಇಲ್ಲಿ ಒಂದ್ಸಲ ಡಿಸ್ಟ್ರಿಬ್ಯೂಟರ್ ಆದ್ರೆ ಆ ಕಂಪನಿಯಲ್ಲಿ ಯಾವುದೇ ಪ್ರಾಡಕ್ಟ್ಸ್ ನ ನೀವು ಮತ್ತೆ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಪ್ರತಿ ಪ್ರಾಡಕ್ಟ್ಸ್ ಗಳು ಡಿಸ್ಕೌಂಟ್ ನಲ್ಲಿ ಸಿಗುತ್ತೆ, ಕ್ವಾಲಿಟಿ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ಈ ಕ್ವಾಲಿಟಿಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ನನಗೆ ಅರೇಸ್ ಆಗಿದ್ದು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಿಜವಾಗ್ಲೂ ಕ್ವಾಲಿಟಿ ಪ್ರಾಡಕ್ಟ್ಸ್ ಗಳು ಸಿಗುತ್ತಾ ಅನ್ನೋ ಪ್ರಶ್ನೆ ನನಗೆ ಮೂಡಿತ್ತು. ಅದೇ ಪ್ರಶ್ನೆ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ. ಈ ಇಂಡಸ್ಟ್ರಿಯಲ್ಲಿ ಕ್ವಾಲಿಟಿಯು ಕೂಡ ಒಂಥರ ಒಂದು ನಾಣ್ಯದ 2 ಮುಖ ಇದ್ದಂಗೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕ್ವಾಲಿಟಿ ಇರಲೇಬೇಕು. ಕ್ವಾಲಿಟಿ ಇಲ್ಲ ಅಂದ್ರೆ ಆ ಕಂಪ್ನಿ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಎಕ್ಸಾಂಪಲ್ ಕೊಡ್ತೀನಿ ಯಾಕೆ ಅಂತ ಹೇಳಿ, ಅವಾಗ ನಿಮಗೆ ಕ್ಲಿಯರ್ ಆಗುತ್ತೆ ಈ ಇಂಡಸ್ಟ್ರಿಯಲ್ಲಿ ಕ್ವಾಲಿಟಿ ಗ್ಯಾರಂಟೆಡ್ ಅಂತ ಹೇಳಿ. ಈ ಇಂಡಸ್ಟ್ರಿಯಲ್ಲಿ ಇರುವಂತ ಕಂಪನಿಗಳ ಪ್ರಾಡಕ್ಟ್ಸ್ ಗಳು ಕ್ವಾಲಿಟಿ ಇರಲೇಬೇಕು, ಅದರ್ವೈಸ್ ಕ್ವಾಲಿಟಿನ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಆ ಕಂಪ್ನಿನ ಉಳಿಯಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ನಿಮ್ಗೆ ಏನೆಲ್ಲ ಪ್ರಾಡಕ್ಟ್ಸ್ ಗಳು ಸಿಗ್ತಾ ಇದೆ ಇವತ್ತು ಹೊರಗಡೆ ಸಿಗ್ತಿರೋ, ಸೋಪ್ ಇರ್ಬೋದು, ಪೇಸ್ಟ್ ಇರ್ಬೋದು, ಶಾಂಪೂ ಇರ್ಬೋದು, ಹೇರ್ ಆಯಿಲ್ ಇರ್ಬೋದು, ಇಲ್ಲಿ 100% ಕ್ವಾಲಿಟಿ ಮೇಂಟೈನ್ ಮಾಡಲೇಬೇಕು ಅಂತಿಲ್ಲ. ಯಾಕೆ ಅಂತ ನೀವು ಕೇಳೋದಾದ್ರೆ, ಅಲ್ಲಿ ಆ ಪ್ರಾಡಕ್ಟ್ ರೆಕಮೆಂಡ್ ಆಗ್ತಾ ಇರುವಂತದ್ದು ಅಡ್ವರ್ಟೈಸ್ಮೆಂಟ್ ಮುಖಾಂತರ, ಜಾಹೀರಾತಿನ ಮುಖಾಂತರ. ಸೊ ಎಲ್ಲಿ ಜಾಹೀರಾತು ಇರುತ್ತೋ ಅಲ್ಲಿ ಗ್ಯಾರಂಟಿ ಇರ್ಲೇಬೇಕು ಕ್ವಾಲಿಟಿ ಅಂತ ಏನಿಲ್ಲ. ಯಾಕೆಂತಂದ್ರೆ ಜನ ಅಡ್ವರ್ಟೈಸ್ಮೆಂಟ್ ನ ನೋಡಿ ಅದನ್ನ ಯಾರು ಅಂಬಾಸಿಡರ್ ಆಗಿ ಪ್ರಮೋಟ್ ಮಾಡ್ತಿರ್ತಾರೆ, ಅವರ ಒಂದು ಅಭಿಮಾನಿಗಳಾಗಿ ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಿರ್ತಾರೆ. ಅದಕ್ಕೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಕರ್ಕೊಂಡ್ಬಂದು ಆ ಪ್ರಾಡಕ್ಟ್ ನ ಅಡ್ವರ್ಟೈಸ್ಮೆಂಟ್ ಮಾಡಿಸುವಂತದ್ದು. ಕ್ವಾಲಿಟಿ ಇರಲೇಬೇಕು ಅಂತಿಲ್ಲ, ಸಮ್ ಪರ್ಸೆಂಟೇಜ್ ಕ್ವಾಲಿಟಿ ಕೊಟ್ಟರು ಕೂಡ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಮೂವ್ ಆಗೋಗುತ್ತೆ. ಕೋಟ್ಯಾಂತರ ಜನ ಇದಾರೆ, ಅದ್ರಲ್ಲಿ ಒಂದಿಷ್ಟು ಜನ ಬಳಸಿದ್ರು ಕೂಡ ಅವ್ರಿಗೆ ಏನ್ ಬಿಸ್ನೆಸ್ ಆಗ್ಬೇಕು ಹಾಗೆ ಆಗುತ್ತೆ. 100% ಕ್ವಾಲಿಟಿ ಇರಲೇಬೇಕು ಅಂತಿಲ್ಲ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ವರ್ಕಿಂಗ್ ಮಾಡೆಲ್ ನೀವು ಗಮನಿಸಿದ್ರೆ, ಈ ಇಂಡಸ್ಟ್ರಿಯ ಒಂದು ಬಿಸ್ನೆಸ್ ಮಾಡೆಲ್ ನೀವು ಗಮನಿಸಿದ್ರೆ, ಈ ಬಿಸ್ನೆಸ್ ನಲ್ಲಿ ಜನರಿಂದ ಜನರಿಗೆ ಪ್ರಾಡಕ್ಟ್ ರೆಕಮೆಂಡ್ ಆಗತ್ತೆ. ಇಲ್ಲಿ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಇರಲ್ಲ. ಸೊ ಈ ತರ ವ್ಯವಸ್ಥೆಯಲ್ಲಿ ನಾವು ಫಸ್ಟ್ ಪ್ರಾಡಕ್ಟ್ ತಗೋತೀವಿ ಕಂಪ್ನಿಯಿಂದ, ಅದನ್ನ ನಾವು ಬಳಸ್ತೀವಿ. ನಮಗೇನಾದ್ರೂ ಆ ಪ್ರಾಡಕ್ಟ್ ನಿಜವಾಗ್ಲೂ ಕ್ವಾಲಿಟಿ ಇದೆ, ರಿಸಲ್ಟ್ ಸಿಗ್ತಾ ಇದೆ ಆ ಪ್ರಾಡಕ್ಟ್ ಇಂದ, ನಾವು ಯಾವ ಕಾರಣಕ್ಕೆ ಪ್ರಾಡಕ್ಟ್ ನ ತಗೊಂಡಿರ್ತೀವಿ ಅದರ ಒಂದು ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಾವು ಇನ್ನೊಬ್ರಿಗೆ ರೆಕಮೆಂಡ್ ಮಾಡ್ಲಿಕ್ಕೆ ಸಾಧ್ಯ. ಅದರ್ವೈಸ್ ನಾವು ರೆಕಮೆಂಡೇ ಮಾಡಲ್ಲ, ಆ ಚೈನ್ ಬ್ರೇಕ್ ಆಗೋಗುತ್ತೆ. ಕ್ಲಿಯರ್?
ಸೊ ಯಾವಾಗ ಒಂದಿಷ್ಟು ಜನ ಪ್ರಾಡಕ್ಟ್ ನ ತಗೊಂಡು ತಾವು ಬಳಸಿ ಅವರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ಪ್ರಾಡಕ್ಟ್ ರೆಕಮೆಂಡೇ ಆಗಲ್ಲ. ಯಾವಾಗ ಒಂದು ಸಲ ಪ್ರಾಡಕ್ಟ್ ರೆಕಮೆಂಡೇ ಆಗಲ್ಲ ಅವಾಗ ಕಂಪ್ನಿ ಗ್ರೋ ಆಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಸೊ ಈಗ ಕಂಪನಿಗೆ ಎರಡೇ ಆಪ್ಷನ್. ಕ್ವಾಲಿಟಿ ಇಲ್ಲದೆ ಇರುವಂತ ಪ್ರಾಡಕ್ಟ್ ನ ತಂದಿರುವಂತ MLM ಕಂಪನಿಗೆ ಇರೋದು ಎರಡೇ ಆಪ್ಷನ್. ಒಂದು, ಆ ಪ್ರಾಡಕ್ಟ್ ನ ಡಿಸ್ಕಂಟಿನ್ಯೂ ಮಾಡಿ ಕ್ವಾಲಿಟಿ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಬೇಕು. ಇದು ಒಂದು ಆಪ್ಷನ್. ಇಲ್ಲ ಕಂಪ್ನಿನ ಕ್ಲೋಸ್ ಮಾಡ್ಕೊಳ್ಬೇಕು. ಇದು ಎರಡನೇ ಆಪ್ಷನ್. ಕ್ಲಿಯರ್? ಸೊ ಹಾಗಾಗಿ ಇವತ್ತು ಯಾವ್ದೆಲ್ಲ ಮಾರ್ಕೆಟ್ಗೆ ಕ್ವಾಲಿಟಿ ಇಲ್ದಿರೋ ಪ್ರಾಡಕ್ಟ್ಸ್ ಗಳನ್ನ ತಗೊಬಂದು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ಆ ಕಂಪನಿಗಳು ಯಾವ್ದು ಕೂಡ ಉಳ್ಕೊಂಡಿಲ್ಲ ಮಾರ್ಕೆಟ್ ಅಲ್ಲಿ. ಕ್ಲಿಯರ್? ಇವತ್ತು ಯಾವ್ದೆಲ್ಲ ಕಂಪನಿಗಳು ಮಾರ್ಕೆಟ್ ಅಲ್ಲಿ ಉಳ್ಕೊಂಡಿದಾವೆ, 5 ವರ್ಷ 10 ವರ್ಷ 15 ವರ್ಷ ಯಾವ್ದೆಲ್ಲ ಕಂಪನಿಗಳು ಕಂಪ್ಲೀಟ್ ಮಾಡಿದಾವೆ, ಅವರೆಲ್ಲರೂ ಕೂಡ ಕ್ವಾಲಿಟಿನ ಕೊಡ್ತಿರೋದಕ್ಕೇನೆ ಇವತ್ತು ಮಾರ್ಕೆಟ್ ಅಲ್ಲಿ ಉಳ್ಕೊಂಡಿದ್ದಾರೆ. ಸೊ ಐ ಥಿಂಕ್ ಇವಾಗ ಎಲ್ರಿಗೂ ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಎಸ್ಪೆಷಲಿ ಸಕ್ಸಸ್ಫುಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನೀಸ್ ಗಳಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಗಳು ಇದ್ದೇ ಇರುತ್ತೆ ಅನ್ನೋ ಗ್ಯಾರಂಟಿ ನಿಮಗೆ ಇವತ್ತು ಯಾಕೆ ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಅಂಡ್ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಇರುತ್ತೆ. ಇಲ್ಲಿ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಇಲ್ಲದೆ ಆ ಕಂಪ್ನಿ ನಡಿಲಿಕ್ಕೆ ಸಾಧ್ಯತೆ ಇಲ್ಲ. ಅಂಡ್ ಇಲ್ಲಿ ಆರೋಗ್ಯವೂ ಕೂಡ ಸಿಗತ್ತೆ, ಜೊತೆಗೆ ಆ ಆರೋಗ್ಯವನ್ನ ರೆಕಮೆಂಡ್ ಮಾಡಿದ್ರೆ ನಮ್ಗೆ ಅರ್ನಿಂಗ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇರುವಂತದ್ದು. ಇನ್ನು ನಾಮಿನಿ ಬೆನಿಫಿಟ್ ಅಂತ ನಾವು ಗಮನಿಸೋದಾದ್ರೆ, ನಾಮಿನಿ ಬೆನಿಫಿಟ್ ಇವತ್ತು ನಾವು ವರ್ಕ್ ಮಾಡ್ತಾ ಇರ್ತೀವಿ, ಒಂದು ಟೀಮ್ ನ ಬಿಲ್ಡ್ ಮಾಡ್ತೀವಿ, ಮಾಡಿದ್ಮೇಲೆ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಡೆತ್ ಆದ್ರೆ ನಾವು ಕಟ್ಟಿದಂತ ಟೀಮು ಅಂಡ್ ನಮ್ಮ ಒಂದು ಡಿಸ್ಟ್ರಿಬ್ಯೂಟರ್ ID ನಮ್ಮ ನಾಮಿನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಡಿಸ್ಟ್ರಿಬ್ಯೂಟರ್ ID ಜೊತೆಗೆ ಆ ಟೀಮ್ ನಿಂದ ಬರುವಂತ ಇನ್ಕಮ್ ಕೂಡ ನಾಮಿನಿಗೆ ಬರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದನ್ನೇ ಸೆಕ್ಯೂರಿಟಿ ಅಂತ ಕರಿತೀವಿ. ಇದು ಪ್ರೈವೇಟ್ ಜಾಬ್ ಅಲ್ಲಿ ಇಲ್ಲ. ನಮ್ಗೇನಾದ್ರೂ ಆ ಕೆಲಸದಿಂದ 1 ಲಕ್ಷ 2 ಲಕ್ಷ ಇನ್ಕಮ್ ಬರ್ತಾ ಇದೆ ಒಂದು ಪ್ರೈವೇಟ್ ಜಾಬ್ ಅಲ್ಲಿ ಅಂತಂದ್ರೆ, ನಮ್ಗೇನಾದ್ರು ಹೆಚ್ಚು ಕಮ್ಮಿ ನಾವು ಡೆತ್ ಆದ್ರೆ ಆ ಕೆಲಸ ನನ್ನ ನಾಮಿನಿಗೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ, ಅಥವಾ ನನ್ನ ಮಗ ಅಥವಾ ಮಗಳಿಗೆ ಆ ಕೆಲಸ ಶಿಫ್ಟ್ ಆಗಲ್ಲ. ಕರೆಕ್ಟಾ? ಬಟ್ ಈ ಇಂಡಸ್ಟ್ರಿ ಸಾಧ್ಯತೆ ಇದೆ. ಇನ್ನ 23rd ಬೆನಿಫಿಟ್ಗೆ ನಾನು ಎಂಟರ್ ಆಗೋದಾದ್ರೆ, 23rd ಬೆನಿಫಿಟ್ಗೆ ಎಂಟರ್ ಆಗೋದಾದ್ರೆ ಅದನ್ನ ಸಂಭಾವನೆ ಅಂತ ಕರಿತೀವಿ. ಇವತ್ತು ಯಾವುದೇ ಪ್ರಾಡಕ್ಟ್ ನ ನೀವು ತಗೊಳ್ಳಿ, ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಆ ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಮಧ್ಯದಲ್ಲಿ ಮಧ್ಯವರ್ತಿಗಳಿರ್ತಾರೆ ಅಂಡ್ ಜಾಹೀರಾತು ಇರುತ್ತೆ. ಜಾಹೀರಾತನ್ನ ದೊಡ್ಡ ದೊಡ್ಡ ಕಂಪನಿಗಳು ಯಾವ ತರ ಮಾಡಿಸ್ತಾರೆ ಅಂದ್ರೆ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ತಗೊಳ್ತಾರೆ. ಅಂದ್ರೆ ಆ ಬ್ರಾಂಡ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಟಿವಿಯಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಅಂಡ್ ದೊಡ್ಡ ದೊಡ್ಡ ಬ್ಯಾನರ್ಸ್ ಗಳಲ್ಲಿ ಒಬ್ರು ಸೆಲೆಬ್ರಿಟಿನ ತಗೊಳ್ತಾರೆ, ಅವ್ರನ್ನ ಬ್ರಾಂಡ್ ಅಂಬಾಸಿಡರ್ ಅಂತ ಕರೀತಾರೆ. ಆ ಬ್ರಾಂಡಿಗೆ ಅವರೇ ಅಂಬಾಸಿಡರ್. ಇಷ್ಟು ವರ್ಷ ಅಂತ ಅಗ್ರಿಮೆಂಟ್ ಮಾಡಿಸ್ಕೊಳ್ತಾರೆ, ಅವ್ರಿಗೆ ಕೋಟಿಗಟ್ಟಲೆ ಹಣವನ್ನ ಕೊಡ್ತಾರೆ. ಸೊ ಆ ಒಂದು ಹಣವನ್ನ ಏನ್ ಕೊಡ್ತಾರಲ್ಲ ಅದಕ್ಕೆ ಹೆಸರು ಏನಂತ ಕರೀತಾರೆ ಅಂದ್ರೆ ಸಂಭಾವನೆ. ಅಂದ್ರೆ ರೆಮ್ಯುನಿರೇಷನ್ ಅಂತ ಕರೀತಾರೆ. ರೆಮ್ಯುನಿರೇಷನ್ ಅದಕ್ಕೆ ಕನ್ನಡದಲ್ಲಿ ಸಂಭಾವನೆ. ಈ ಸಂಭಾವನೆಯನ್ನ ತಗೊಳ್ಬೇಕು ಅಂತಂದ್ರೆ ಒಂದು, ನೀವು ತುಂಬಾ ಫೇಮಸ್ ಆಗಿರ್ಬೇಕು, ಯಾವ್ದೋ ಒಂದು ಮೂವೀಸ್ ಅಲ್ಲಿ ನೀವು ಹೀರೋ ಅಥವಾ ಹೀರೋ ಆಗಿರ್ಬೇಕು, ಫೇಮಸ್ ಆಗಿರ್ಬೇಕು ಆ ಮೂವಿ, ಅಥವಾ ಯಾವ್ದೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಫೇಮಸ್ ಇರಬೇಕು. ಅಂತವ್ರಿಗೆ ಮಾತ್ರ ಒಂದು ಕಂಪನಿಯ ಬ್ರ್ಯಾಂಡಿಗೆ ಅಂಬಾಸಿಡರ್ ಆಗಿ ತಗೊಳ್ತಾರೆ ಅಂಡ್ ಅವರಿಗೆ ಸಂಭಾವನೆ ಅಂತ ಕೊಡ್ತಾರೆ ಆ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡಿದಕ್ಕೆ. ಜನಸಾಮಾನ್ಯರಿಗೂ ಅಂದ್ರೆ ನಾರ್ಮಲ್ ಪೀಪಲ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ, ಅವ್ರ ಸಂಭಾವನೆ ತಗೊಳ್ಳಿಕ್ಕೆ ಸಾಧ್ಯತೆನೇ ಇಲ್ಲ. ಕ್ಲಿಯರ್? ಓನ್ಲಿ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರತಿಯೊಬ್ರು ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಪ್ರತಿಯೊಬ್ರು ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅಂಡ್ ನೀವು ತಗೊಳ್ಳುವಂತ ಇನ್ಕಮಿಗೆ ಸಂಭಾವನೆ ಅಂತ ಹೇಳಿ ನಾವು ಕರಿತೀವಿ. ಇವತ್ತೇನ್ ನೀವು ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಿಂದ ಇನ್ಕಮ್ ಅಂತ ತಗೊಳ್ತಾ ಇದ್ದೀರಾ, ಅದು ಆಕ್ಚುಲಿ ಸಂಭಾವನೆ. ಅಂಡ್ ನಿಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಗಳಿದಾವೆ ಅವೆಲ್ಲ ಪ್ರಾಡಕ್ಟ್ಸ್ ಗಳಿಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್. ತುಂಬಾ ಜನ ನಿಮ್ಗೆ ಪ್ರಶ್ನೆ ಕೇಳ್ತಿರ್ತಾರೆ, ನಿಮ್ ಕಂಪ್ನಿಯಲ್ಲಿ ನಿಮ್ಗೆ ಏನ್ ಕೆಲಸ ಅಂತೇಳಿ. ಸೊ ನೀವು ಹೆಮ್ಮೆಯಿಂದ ಹೇಳ್ಕೊಬಹುದು, ನನ್ನ ಸಂಸ್ಥೆಗೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. ಇವತ್ತು ಬೂಸ್ಟ್ ಅನ್ನೋ ಒಂದು ಪ್ರಾಡಕ್ಟ್ ಗೆ ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ, ಧೋನಿ ಬ್ರ್ಯಾಂಡ್ ಅಂಬಾಸಿಡರ್. ನವರತ್ನ ಏರ್ ಆಯಿಲ್ಗೆ ಅಮಿತಾಬ್ ಬಚ್ಚನ್ ಬ್ರ್ಯಾಂಡ್ ಅಂಬಾಸಿಡರ್. ಅಂಡ್ TVS ಸ್ಟಾರ್ ಸಿಟಿಗೆ ಧೋನಿ ಹೇಗೆ ಬ್ರ್ಯಾಂಡ್ ಅಂಬಾಸಿಡರ್, ಹಾಗೆ ನಿಮ್ಮ ಸಂಸ್ಥೆಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್. ಕ್ಲಿಯರ್? ಸೊ ಒಂದ್ಸಲ ಎಲ್ಲರನ್ನು ಅನ್ಮ್ಯೂಟ್ ಮಾಡ್ತೀನಿ. ನನ್ನ ಸಂಸ್ಥೆಗೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳಿ 3 ಸಲ ಹೇಳ್ಬೋದಾ? ನಾನು ರೆಡಿ 1 2 3 ಸ್ಟಾರ್ಟ್ ಅಂತ ಹೇಳ್ತೀನಿ, ಅವಾಗ ಹೇಳ್ಬೇಕು. ರೆಡಿ 1 2 3 ಸ್ಟಾರ್ಟ್.
ಸಂಸ್ಥೆಗೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. ಕಂಪನಿಗೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. ನನ್ನ ಕಂಪನಿ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. ಲೀಡರ್ಸ್ ತುಂಬಾ ಅದ್ಭುತವಾಗಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಾ. ಮಧ್ಯೆ ಮಧ್ಯ ನಾನು ನಿಮಗೆ ಪ್ರಶ್ನೆ ಕೇಳುವಂಥದ್ದು, ನೀವು ಆನ್ಸರ್ ಮಾಡಿ ಅಂತ ಹೇಳಿ ಅನ್ಮ್ಯೂಟ್ ಮಾಡುವಂಥದ್ದು, ಮೆಸೇಜ್ ಮಾಡಿ ಅಂತ ಹೇಳುವಂಥದ್ದು, ಇವೆಲ್ಲವೂ ಕೂಡ ಒಂದು ಉದ್ದೇಶಕ್ಕೆ. ಆ ಉದ್ದೇಶ ಏನು ಅಂತಂದ್ರೆ, ನೀವು ಕಾರ್ಯಕ್ರಮದಲ್ಲಿ 100% ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಈ ತರದ ಒಂದು ಕೆಲಸಗಳು ನಾನು ಹೇಳಿದಾಗ ನಿಮ್ಮ ಫೋಕಸ್ ಬೇರೆ ಕಡೆ ಹೋಗಲ್ಲ. ಯಾಕೆ ಅಂತಂದ್ರೆ ನಾನ್ ನಿಮ್ಮನ್ನ ಒಂದು ಟ್ರೈನಿಂಗ್ ಹಾಲ್ ಒಳಗಡೆ ಅಡ್ರೆಸ್ ಮಾಡ್ತಾ ಇಲ್ಲ. ಆ ಟ್ರೈನಿಂಗ್ ಹಾಲಲ್ಲಿ ಕಾರ್ಯಕ್ರಮ ಕೇಳುವಾಗ ನಾನು ನಿಮ್ಮನ್ನ ನೋಡ್ತಿರ್ತೀನಿ, ನೀವು ನನ್ನ ನೋಡ್ತಿರ್ತೀರಾ, ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲೂ ಕೂಡ ಹೋಗಲ್ಲ. ಬಟ್ ಒಂದು ಆನ್ಲೈನ್ ಮೀಟಿಂಗ್ ಇರೋದ್ರಿಂದ, ಒಂದು ಮನೇಲಿ ಕುಳಿತುಕೊಂಡು ನಾವು ಕಾರ್ಯಕ್ರಮವನ್ನು ಭಾಗವಹಿಸ್ತಿರೋದ್ರಿಂದ ಅಲ್ಲಿ ಎನ್ವೈರನ್ಮೆಂಟ್ ಬೇರೆ ಇರುತ್ತೆ. ಅಲ್ಲಿ 100% ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯತೆ ಇಲ್ದಿರೋದ್ರಿಂದ ಈ ತರ ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳ್ತಿರ್ತೀನಿ. ಹಾಗಾಗಿ ನೀವು ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ 25ನೇ ಬೆನಿಫಿಟ್ ನಾವು ನೋಡೋದಾದ್ರೆ, 25th ಬೆನಿಫಿಟ್, ವೆಲ್ನೆಸ್ ಕನ್ಸಲ್ಟೆಂಟ್. ಆಲ್ರೆಡಿ ನಿಮ್ಗೆ ಹೇಳಿದೆ, ಒಂದು ನಾಣ್ಯದ ಎರಡು ಮುಖ. ಆ ರೂಪದಲ್ಲಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಆದ್ರೆ, ಇನ್ನೊಂದು ವೆಲ್ನೆಸ್ ಇಂಡಸ್ಟ್ರಿ. ಇವತ್ತು ವೆಲ್ನೆಸ್ ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಜೊತೆಯಾಗಿ ಹೆಜ್ಜೆ ಆಗ್ತಾ ಇದೆ. ಆ ವೆಲ್ನೆಸ್ ಇಂಡಸ್ಟ್ರಿಯಲ್ಲಿ ನಾವೇನ್ ವೆಲ್ನೆಸ್ ಪ್ರಾಡಕ್ಟ್ಸ್ ಗಳನ್ನ ರೆಕಮೆಂಡ್ ಮಾಡ್ತೀವಿ, ನಮ್ಮನ್ನ ವೆಲ್ನೆಸ್ ಕನ್ಸಲ್ಟೆಂಟ್ ಅಂತೇಳಿ ಕರೆಯುವಂಥದ್ದು. ಬಟ್ ಇವತ್ತು ಬರೀ ನೀವು ನಿಮ್ಮ ಸಂಸ್ಥೆಯಲ್ಲಿ ವೆಲ್ನೆಸ್ ಪ್ರಾಡಕ್ಟ್ಸ್ ಗಳಿದಾವೆ, ಆ ವೆಲ್ನೆಸ್ ಪ್ರಾಡಕ್ಟ್ಸ್ ಗಳನ್ನ ನೀವು ರೆಕಮೆಂಡ್ ಮಾಡ್ತಾ ಇದ್ದೀರಾ ಅಂತ ತಕ್ಷಣನೇ ನೀವು ಒಂದು ವೆಲ್ನೆಸ್ ಕನ್ಸಲ್ಟೆಂಟ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಸರ್ಟಿಫೈಡ್ ವೆಲ್ನೆಸ್ ಕನ್ಸಲ್ಟೆಂಟ್ ಆಗ್ಬೇಕು ಅಂದ್ರೆ ಆ ವೆಲ್ನೆಸ್ ಬಗ್ಗೆ ನಿಮಗೆ 100% ಶಿಕ್ಷಣ ಇರಬೇಕು, 100% ಎಜುಕೇಶನ್ ಇರಬೇಕು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಇವತ್ತು SHK ವೆಲ್ನೆಸ್ ಫೌಂಡೇಶನ್ 6 ತಿಂಗಳ ಒಂದು ವೆಲ್ನೆಸ್ ಕೋರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಮಾರ್ಕೆಟ್ ಅಲ್ಲಿ. ಪ್ರತಿಯೊಬ್ಬರು ಕೂಡ 100% ವೆಲ್ನೆಸ್ ಬಗ್ಗೆ ಶಿಕ್ಷಣವನ್ನ ಕೊಟ್ಟು ಪ್ರತಿಯೊಬ್ಬರು ಕೂಡ ಒಂದು ಡಾಕ್ಟರ್ ಲೆವೆಲ್ಗೆ ಮಾರ್ಕೆಟ್ ನಲ್ಲಿ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ಪ್ರಯತ್ನ ನಡೀತಿರುವಂತದ್ದು. ಯಾರು ಆ ತರದ ಒಂದು ಶಿಕ್ಷಣವನ್ನ ಪಡ್ಕೊಂಡು ನಮ್ಮ SHK ವೆಲ್ನೆಸ್ ಫೌಂಡೇಶನ್ ಅಲ್ಲೇ ಎಲ್ಲರೂ ಕಲಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಒಟ್ಟಾರೆ ಈ ವೆಲ್ನೆಸ್ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡು ನಿಮ್ಮ ಸಂಸ್ಥೆ ವೆಲ್ನೆಸ್ ಪ್ರಾಡಕ್ಟ್ಸ್ ಗಳನ್ನ ರೆಕಮೆಂಡ್ ಮಾಡ್ತಾ ಇದ್ರೆ ಅವಾಗ ಮಾತ್ರ ನೀವು ಒಂದು ವೆಲ್ನೆಸ್ ಕನ್ಸಲ್ಟೆಂಟ್ ಆಗ್ಲಿಕ್ಕೆ ಸಾಧ್ಯ. ಅಂತ ವ್ಯವಸ್ಥೆಯು ಕೂಡ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರುವಂತದ್ದು. ಇದು 25ನೇ ಬೆನಿಫಿಟ್. ಇನ್ನು 26ನೇ ಬೆನಿಫಿಟ್ ನೀವು ನೋಡೋದಾದ್ರೆ, ಅನ್ಲಿಮಿಟೆಡ್ ಇನ್ಕಮ್ ಆಪರ್ಚುನಿಟಿ. ಕೆಲವು ಅವಕಾಶಗಳಲ್ಲಿ ನೀವೆಷ್ಟೇ ಕಷ್ಟಪಟ್ಟರು ಕೂಡ ಒಂದು ಆದಾಯವನ್ನ ಅಷ್ಟೇ ತಗೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ, ಅದನ್ನ ಕ್ರಾಸ್ ಮಾಡ್ಲಿಕ್ಕೆ ಆಗ್ತಿರಲ್ಲ. ಬಟ್ ಇಲ್ಲಿ ನೀವೆಷ್ಟು ಬಿಸ್ನೆಸ್ ಕೊಡ್ತೀರೋ ಅಷ್ಟು ಇನ್ಕಮ್ ನ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಬ್ಬ ಮನುಷ್ಯನಿಗೆ ಮೇಜರ್ ಆಗಿ ಮೋಟಿವೇಶನ್ ಪಾಯಿಂಟ್ಸ್ ಅಂದ್ರೆ ಈ 9 ಪಾಯಿಂಟ್ಸ್. ಈ 9 ಪಾಯಿಂಟ್ಸ್ ಜಾಬ್ ಅಲ್ಲಿ ಇಲ್ಲ. ಜಾಬ್ ಅಲ್ಲಿ ನೀವು ಗಮನಿಸೋದಾದ್ರೆ, ಜಾಬ್ ಮಾಡ್ಕೊಳ್ತಾ ಇನ್ನೊಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಬೆಳಗ್ಗೆ 10 ರಿಂದ 5 ಗಂಟೆವರೆಗೆ ನೀವು ಕೆಲಸ ಮಾಡ್ತಿರೋ ಒಂದು ಜಾಬ್ ಅಲ್ಲಿ ಅಂದ್ರೆ, ಆ ಟೈಮಿಂಗ್ಸ್ ಅಲ್ಲಿ ಜಾಬ್ ಅಷ್ಟೇ ಮಾಡ್ಬೇಕು. ನೀವು ಆ ಕಂಪ್ನಿಲಿಗೆ ಅಷ್ಟೇ ಸೀಮಿತ ಆಗಿರ್ಬೇಕು. ಅದನ್ನ ಮಾಡ್ಕೊಳ್ತಾ ಇನ್ನೊಂದೇ ಕೆಲಸ ಮಾಡ್ಕೊಂಡು ಅಲ್ಲಿ ನಾನು ಆದಾಯ ಗಳಿಸ್ತೀನಿ ಅಂದ್ರೆ ಅಲ್ಲಿ ಅವಕಾಶ ಇಲ್ಲ. ಟೈಮ್ ಫ್ರೀಡಮ್ ಇಲ್ಲ, ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ, ಅದು ನಿಮ್ ವ್ಯಾಪಾರ ಅಲ್ಲ, ಬೇಗ ರಿಟೈರ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ, ಮುಂದಿನ ಪೀಳಿಗೆ ಆಸ್ತಿ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ, ನಿಮ್ಮ ವ್ಯಕ್ತಿತ್ವ ಇಂಪ್ರೂವ್ಮೆಂಟ್ ಆಗಲ್ಲ, ಹೊಸ ಜನ ಭೇಟಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಗಮನಿಸೋದಾದ್ರೆ, ಜಾಬ್ ಅಲ್ಲಿ ಇಲ್ದಿರುವಂತ 9 ಪಾಯಿಂಟ್ಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರುವಂತದ್ದು. ಇಲ್ಲಿ ನೀವು 4 ಅಲ್ಲ, 5 ಅಲ್ಲ, 10 ಜಾಬ್ ಮಾಡ್ಕೊಂತ ನೀವು ಇಲ್ಲಿ ಇನ್ಕಮ್ ನ ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಹೆಚ್ಚುವರಿ ಆದಾಯ, ಎಕ್ಸ್ಟ್ರಾ ಇನ್ಕಮ್. ಇನ್ನು ಟೈಮ್ ಫ್ರೀಡಮ್, ನೀವಿಲ್ಲಿ ಯಾವಾಗ ಬೇಕೋ ಅವಾಗ ನಿಮ್ಮ ಟೈಮ್ ಟೇಬಲ್ ತಕ್ಕಂಗೆ ಕೆಲಸ ಮಾಡಬಹುದು. ಈ ತರದ ಒಂದು ಸಮಯ ಸ್ವತಂತ್ರ ಇದೆ. ಅಂದ್ರೆ ಇನ್ನೊಂದ್ ತರದ ಸಮಯ ಸ್ವತಂತ್ರ ಏನು ಅಂತಂದ್ರೆ, ನಾಳೆ ದಿನ ಒಳ್ಳೆ ಟೀಮ್ ನ ನೀವು ಲೀಡ್ ಮಾಡಿದ್ರೆ ಅಥವಾ ಒಂದು ಒಳ್ಳೆ ಟೀಮ್ ನ ನೀವು ಕಟ್ಟಿದ್ರೆ, ಆ ಟೀಮ್ ಕೆಲಸ ಮಾಡ್ತಿರತ್ತೆ. ನೀವು ಆ ಟೈಮಲ್ಲೂ ಕೂಡ ನೀವು ಫ್ರೀ ಟೈಮ್ ನ ನೀವು ಎಂಜಾಯ್ ಮಾಡಬಹುದು. ಅಂದ್ರೆ ನೀವು ವರ್ಕ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಇನ್ಕಮ್ ಬರ್ತಿರೋದು. ಆ ತರದ ಸಮಯ ಸ್ವತಂತ್ರನೂ ಕೂಡ ಇದೆ. 2 ರೀತಿಯ ಸಮಯ ಸ್ವತಂತ್ರವನ್ನು ನೀವು ಗಮನಿಸಬೇಕು. ಒಂದು ವರ್ಕ್ ಮಾಡುವಾಗ ಒಂದು ಸಮಯ ಸ್ವತಂತ್ರ, ನಿಮ್ಗೆ ಇಷ್ಟ ಬಂದ ಹಾಗೆ ನೀವು ಕೆಲಸ ಮಾಡಬಹುದು, ಇಷ್ಟ ಬಂದ ಟೈಮಲ್ಲಿ ವರ್ಕ್ ಮಾಡಬಹುದು. ಇನ್ನೊಂದು ಪಾಯಿಂಟ್, ನಾಳೆ ಒಂದು ಒಳ್ಳೆ ಟೀಮ್ ಆಯ್ತು ಅಂದ್ರೆ ನೀವು ಕೆಲಸ ಮಾಡಿದ್ರು ಇನ್ಕಮ್ ಬರುವಂತಹ ಸಮಯದಲ್ಲಿ ನಿಮ್ಗೆ ಇಷ್ಟ ಬಂದಾಗ ನಿಮ್ ಟೈಮ್ ನ ಕಳೆಯಬಹುದು ನಿಮ್ ಫ್ಯಾಮಿಲಿ ಜೊತೆ. ಇಲ್ಲಿ ಆರ್ಥಿಕ ಸ್ವತಂತ್ರ ಇದೆ. ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರೇನೆ ಇಲ್ಲಿ ಗ್ರೋ ಆಗ್ಲಿಕ್ಕೆ ಸಾಧ್ಯ. ಈ ಬಿಸ್ನೆಸ್ ನ ಮೇಜರ್ ಸಿದ್ಧಾಂತವೇ ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಲೇಬೇಕು, ಇನ್ನೊಬ್ರನ್ನ ಗ್ರೋ ಮಾಡ್ಲೇಬೇಕು, ಇನ್ನೊಬ್ರಿಗೆ ಇನ್ಕಮ್ ಕೊಡಿಸ್ಲೇಬೇಕು, ಇನ್ನೊಬ್ರ ಕನಸನ್ನ ನನಸು ಮಾಡ್ಲೇಬೇಕು. ಇದು ಸ್ವಂತ ವ್ಯಾಪಾರ ನಿಮ್ದೇ ಆಗಿರತ್ತೆ. ಬೇಗ ರಿಟೈರು ಆಗ್ಬೋದು. ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ 4 ರಿಂದ 5 ವರ್ಷ ಒಂದು ಒಳ್ಳೆ ಟೀಮ್ ನ ಕಟ್ಬಿಟ್ರೆ ನೀವು ಬೇಗ ರಿಟೈರ್ಮೆಂಟ್ ನ ತಗೋಬಹುದು. ಅಂಡ್ ಮುಂದಿನ ಪೀಳಿಗೆ ಇದೊಂದು ಆಸ್ತಿ ರೂಪದಲ್ಲಿ ಇರುತ್ತೆ. ಇಲ್ಲಿ ನಿಮ್ಮ ವ್ಯಕ್ತಿತ್ವವನ್ನ ಇಂಪ್ರೂವ್ಮೆಂಟ್ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ.
ಇಲ್ಲಿ ತುಂಬಾ ಜನ ಗ್ರೋ ಆಗದೆ ಇರೋದಕ್ಕೆ ಇದು ಒಂದು ಮೇಜರ್ ರೀಸನ್. ಕರೆಕ್ಟ್ ಆಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕಂಪನಿ ಚೆನ್ನಾಗಿರುತ್ತೆ, ಕಂಪನಿ ಪ್ರಾಡಕ್ಟ್ಸ್ ಗಳು ಚೆನ್ನಾಗಿರುತ್ತೆ, ಬಿಸ್ನೆಸ್ ಪ್ಲಾನ್ ಚೆನ್ನಾಗಿರುತ್ತೆ, ಪ್ರತಿ ಒಂದು ಚೆನ್ನಾಗಿರುತ್ತೆ, ಬಟ್ ಆದ್ರೂ ಕೂಡ ನಾವು ಗ್ರೋ ಆಗ್ತಿರಲ್ಲ. ಏನಕ್ಕೆ ಅಂತಾನು ಕೂಡ ಗೊತ್ತಾಗ್ತಿರಲ್ಲ. ಈ ತರದ ಗೊಂದಲ ತುಂಬಾ ಜನರಲ್ಲಿ ಇದೆ. ಅದಕ್ಕೆ ಆನ್ಸರ್ ಏನು ಅಂತಂದ್ರೆ ಸೆಲ್ಫ್ ಇಂಪ್ರೂವ್ಮೆಂಟ್. ಎಲ್ಲಿವರೆಗೂ ನಮ್ಮನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಲ್ಲ, ನಮ್ಮ ಪರ್ಸನಾಲಿಟಿಯನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಲು, ಅಲ್ಲಿವರೆಗೂ ನೀವು ನಿಮ್ಮ ಸಂಸ್ಥೆಯಲ್ಲಿ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಗೆಲ್ಲಿಕ್ ಸಾಧ್ಯತೆ ಇಲ್ಲ, ಗ್ರೋ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ, ಇನ್ಕಮ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ, ನಿಮ್ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ ಸಾಧ್ಯತೆ ಇಲ್ಲ. ನೀವು ಇಂಡಸ್ಟ್ರಿ ಬಂದಾಗ ಹೆಂಗಿದ್ರಲ್ಲ ಅದೇ ತರ ನೀವು ಇವತ್ತು ಕೂಡ ಇದ್ದೀರಾ. ನಿಮ್ಮಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಅಂತ ಅಂದ್ರೆ ಬರ್ದಿಟ್ಕೊಳ್ಳಿ, ನಿಮಗೆ ಇಂಡಸ್ಟ್ರಿಯಲ್ಲಿ ಗ್ರೋತ್ ಇಲ್ಲ, ಸಕ್ಸಸ್ ಇಲ್ಲ, ಇನ್ಕಮ್ ಇಲ್ಲ. ನೀವು ಏನೇ ಸರ್ಕಸ್ ಮಾಡಿ, ಎಷ್ಟೇ ಕಷ್ಟಪಡಿ, 10 ಜನ ಅಲ್ಲ 100 ಜನ ಭೇಟಿಯಾಗಿ, ನಿಮ್ಮಲ್ಲಿ ಬದಲಾವಣೆ ಆಗೋದೇ ಇಲ್ಲ. ಹಂಗಾದ್ರೆ ಅಂತದ್ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಸರ್? ಒಂದಿಷ್ಟು ಪಟ್ಟಿ ನಾನು ಹೇಳಿರ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದು, ನಿಮ್ಮ ಮಾತನಾಡುವಂತಹ ವಿಚಾರದಲ್ಲಿ ನಿಮ್ಮ ಮಾತನಾಡುವಂತ ಕಲೆ ಇಂಪ್ರೂವ್ಮೆಂಟ್ ಆಗಿರ್ಬೇಕು. ನೀವು ಇಂಡಸ್ಟ್ರಿಗೆ ಬಂದ ಹೆಂಗ್ ಮಾತಾಡ್ತಿದ್ರಿ ಅದೇ ತರ ಈಗ್ಲೂ ಮಾತಾಡ್ತಿದ್ದೀರಾ ಅಂದ್ರೆ ಗ್ರೋತ್ ನೀವ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು. ಎರಡನೇದು, ನೀವು ವರ್ಕ್ ಮಾಡುವಂತ ರೀತಿ ಅಂಡ್ ನಿಮ್ಮ ಡ್ರೆಸ್ ಕೋಡ್ ಜೊತೆಗೆ ಕಲಿಯುವಂತಹ ಗುಣ, ಇನ್ನೊಬ್ರು ಮಾತನಾಡುವಾಗ ಅಂತ ಕೇಳಿಸ್ಕೊಳ್ಳುವಂತ ಗುಣ, ಆ ವಾದ ಮಾಡುವಂತ ನೇಚರ್ ಏನಿರ್ತಲ್ಲ ಅದು ಕಡಿಮೆ ಮಾಡ್ಕೊಳ್ಬೇಕು. ಪೇಷನ್ಸ್ ಹೆಚ್ಚು ಮಾಡ್ಕೊಳ್ಬೇಕು, ಕೋಪವನ್ನ ಕಡಿಮೆ ಮಾಡ್ಕೊಳ್ಬೇಕು. ಸಣ್ಣ ಮಕ್ಳ ತರ ಕಲೀಲಿಕ್ಕೆ ರೆಡಿ ಆಗ್ಬೇಕು, ಕಲ್ತಿರೋದನ್ನೆಲ್ಲ ಅಳವಡಿಸ್ಕೊಳ್ಳಿಕ್ ರೆಡಿ ಆಗ್ಬೇಕು. ಅಂಡ್ ಒಂದು ಟೀಮ್ ಅಂತ ಆಗ್ತಾ ಇದೆ ಅಂತಂದ್ರೆ ಆ ಟೀಮಿಗೆ ಮನಸ್ಸಿನಿಂದ, ಮನಸಾಕ್ಷಿಗೆ ಸರಿಯಾದ ರೀತಿಯಲ್ಲಿ, ಹೆಂಗ್ ನಮ್ಮ ಮನಸಾಕ್ಷಿ ಮೋಸ ಮಾಡ್ಕೋಬಾರ್ದು ಅಂತ ಹೇಳ್ತೀವಲ್ಲ ಆ ತರ ನಮ್ಮನ್ನ ನಂಬ್ಕೊಂಡ್ ಬಂದಿರೋರಿಗೆ ನಿಜವಾಗ್ಲೂ ಅವರಿಗೆ ಸಪೋರ್ಟ್ ಮಾಡಬೇಕು. ಪ್ರತಿದಿನ ನಮ್ಮ ನಾಲೆಡ್ಜ್ ನ ಅಪ್ಗ್ರೇಡ್ ಮಾಡ್ಕೊಳ್ಬೇಕು, ಪ್ರತಿದಿನ ಹೊಸದನ್ನ ಕಲಿತಾ ಇರ್ಬೇಕು. ಯಾಕಂದ್ರೆ ನೀವು ಜನಗಳ ಜೊತೆ ಇರುವಂತದ್ದು, ನಿಮ್ಮ ಟೀಮ್ಗೆ ನೀವು ಪ್ರತಿದಿನ ಒಂದಲ್ಲ ಒಂದು ಹೊಸ ನಾಲೆಡ್ಜ್ ಕೊಡ್ತಾ ಇರಬೇಕು, ನಿಮ್ಮಲ್ಲಿ ಅಪ್ಗ್ರೇಡೇಷನ್ ಇರಬೇಕು. ಟೀಮಿಗೆ ಯಾವುದೇ ರೀತಿ ಕಾರಣ ಕೊಡಬಾರ್ದು ಕೆಲಸ ಮಾಡುವಂತ ವಿಚಾರದಲ್ಲಿ. ಬರೀ ನಮ್ ಸ್ವಾರ್ಥ ಅಷ್ಟೇ ನೋಡ್ಕೊಳ್ಬಾರ್ದು, ನನ್ನ ಇನ್ಕಮ್ ಜಾಸ್ತಿ ಆಗ್ಬೇಕು, ನಾನ್ ಚೆನ್ನಾಗಿರ್ಬೇಕು, ನಾನ್ ಗ್ರೋತ್ ಆದ್ರೆ ಸಾಕು ಅನ್ನೋ ಆಟಿಟ್ಯೂಡ್ ಇಂದ ಹೊರಗಡೆ ಬರಬೇಕು. ಹೀಗೆ ಕಲಿಯುವಂತ ಸುಮಾರಿದೆ. ಇವೆಲ್ಲವನ್ನು ಕೂಡ ಯಾರು ಪ್ರತಿನಿತ್ಯ ಕಲಿತಾ ಹೋಗ್ತಾರೆ ಅವರಲ್ಲಿ ಸೆಲ್ಫ್ ಡೆವಲಪ್ಮೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ತಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಗಮನಿಸ್ತಾ ಹೋಗ್ತಾರೆ. ಅಂತವ್ರು ಮಾತ್ರ ಇಂಡಸ್ಟ್ರಿ ಗೆಲ್ಲಿಕ್ ಸಾಧ್ಯ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಕೆಲವರಲ್ಲಿ ಒಂದು ಆಟಿಟ್ಯೂಡ್ ಇರುತ್ತೆ, ಏನು ಅಂದ್ರೆ ಯಾರಾದ್ರೂ ಒಂದು ಮಿಸ್ಟೇಕ್ ಮಾಡಿದ್ರೆ ಟೀಮ್ ನಲ್ಲಿ ಆ ವ್ಯಕ್ತಿ ಬಗ್ಗೆ 10 ಜನರ ಮುಂದೆ ಬೈದ್ ಬಿಡುವಂತದ್ದು. ಈ ಆಟಿಟ್ಯೂಡ್ ಕೂಡ ನಿಮ್ಮನ್ನ ಟೀಮ್ ಗ್ರೋತ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಲ್ಲ. ಇಮ್ಯಾಜಿನ್ ಮಾಡಿ, ನಿಮ್ಮನ್ನೇ ಒಂದ್ 10 ಜನರ ಮುಂದೆ ನಾನ್ ಬೈದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಈಗ 199 ಜನ ಇದೀವಿ, ನನ್ನನ್ನು ಸೇರಿ 199 ಜನ. ಉದಾಹರಣೆಗೆ ನಿಮ್ಮ ಹೆಸರು ತಗೊಂಡು ನಿಮ್ ಬಗ್ಗೆ ನಾನು ಬೈದ್ರೆ 198 ಜನದ ಮುಂದೆ, ನಿಮಗೆ ನನ್ ಮೇಲೆ ಯಾವ ಒಂದು ಒಪಿನಿಯನ್ ಬರ್ಬೋದು? ನನ್ ಜೊತೆ ವರ್ಕ್ ಮಾಡಬೇಕು ಅಂತ ಇಷ್ಟ ಆಗತ್ತಾ ನಿಮ್ಗೆ? ನೋಡಿ, ಒಂದು ಸಣ್ಣ ಮಿಸ್ಟೇಕ್ 10 ಜನರ ಮುಂದೆ ಒಬ್ಬ ವ್ಯಕ್ತಿಯನ್ನ ಬೈಯೋದು, ಅವ್ರಿಗೆ ಬೇಜಾರ್ ಮಾಡೋದು, ಅವ್ರಿಗೆ ಹರ್ಟ್ ಮಾಡುವಂತದ್ದು, ಆ ವ್ಯಕ್ತಿ ಎಷ್ಟೇ ಟ್ಯಾಲೆಂಟ್ ಇದ್ರು, ಆ ವ್ಯಕ್ತಿ ಎಷ್ಟೇ ಬಿಸ್ನೆಸ್ ಕೊಡೋ ಸಾಮರ್ಥ್ಯ ಇದ್ರು ಕೂಡ ನಮ್ ಜೊತೆ ವರ್ಕ್ ಮಾಡುವಂತ ವಿಚಾರಕ್ಕೆ ಇವ್ರ ಸವಾಸನೆ ಬೇಡ ಅಂತೇಳಿ ನಿರ್ಧಾರ ಮಾಡಿ ಕಂಪನಿಯನ್ನ ಬಿಟ್ಟೋಗೋ ಸಾಧ್ಯತೆ ಇರುತ್ತೆ. ಅವ್ರು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡೋ ಸಾಧ್ಯತೆ ಇರುತ್ತೆ, ಬಟ್ ನಮ್ಮ ಒಂದು ಸಣ್ಣ ಮಿಸ್ಟೇಕ್ ಇಂದ, ಈ ಮಿಸ್ಟೇಕ್ ಮಾಡಬಾರದು ಅಂತ ನಮಗೆ ಗೊತ್ತಾಗ್ಬೇಕು ಅಂದ್ರೆ ನಮ್ಮಲ್ಲಿ ವ್ಯಕ್ತಿತ್ವ ಇಂಪ್ರೂವ್ಮೆಂಟ್ ಆಗ್ಬೇಕು. ಹೌದು, ಒಬ್ಬ ವ್ಯಕ್ತಿಯನ್ನು 10 ಜನದ ಮುಂದೆ ಬೈಬಾರ್ದು, ಆ ವ್ಯಕ್ತಿನ ಕರೆಕ್ಷನ್ ಮಾಡ್ಬೇಕು ಅಂದ್ರೆ ವೈಯಕ್ತಿಕವಾಗಿ ಕರೆದು ಕರೆಕ್ಷನ್ ಮಾಡ್ಬೇಕು. ಈ ಒಂದು ಮೆಚುರಿಟಿಯೂ ಕೂಡ ನಮ್ಮಲ್ಲಿ ಇಲ್ಲ ಅಂತ ಅಂದಾಗ, ಅಂತ ವಿಚಾರಗಳನ್ನ ಕಲೀಲಿಲ್ಲ ಅಂತ ಅಂದಾಗ ಎಲ್ಲಿಂದ ಗ್ರೋ ಆಗ್ಲಿಕ್ಕೆ ಸಾಧ್ಯತೆ ಇದೆ? ಇಂತಿಂತ ವಿಚಾರಗಳೆಲ್ಲವನ್ನೂ ಕೂಡ ನೀವು ಕಲಿತೀರಾ ಅನ್ನೋ ಒಂದು ಪಾಯಿಂಟ್ ನ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಕ್ಲಿಯರ್? ಅಂಡ್ ಒಂದು ಅದ್ಭುತವಾದಂತ ಪಾಯಿಂಟ್ ಕೂಡ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಎಲ್ಲಾ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಗ್ರೋತ್ ಸಿಗ್ತಾ ಇಲ್ಲ ಅಂತಂದ್ರೆ, ನಿಮ್ಮ ಟೀಮ್ ಲೀಡರ್ಸ್ ನಿಮಗೆ ಮರ್ಯಾದೆ ಕೊಡ್ತಿಲ್ಲ ಅಂತಂದ್ರೆ, ನಿಮ್ ಲೀಡರ್ಸ್ ಗಳು ನಿಮ್ ಮಾತನ್ನ ಕೇಳ್ತಿಲ್ಲ ಅಂದ್ರೆ ಕಾರಣ ಏನು ಅಂತೇಳಿ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಮ ವ್ಯಕ್ತಿತ್ವ ವಿಕಸನ ಆಗ್ತಾ ಇಲ್ಲ. ಡೇ ಬೈ ಡೇ, ಪ್ರತಿದಿನ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ಲೇಬೇಕು, ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿಯನ್ನಾಗಿ ತಯಾರು ಮಾಡ್ಕೊಳ್ಳುವಂತ ವಿಚಾರದಲ್ಲಿ ನೀವು ಬದಲಾವಣೆ ಆಗ್ಲೇಬೇಕು ಅನ್ನೋ ನಿರ್ಧಾರ ನೀವು ಮಾಡಿಲ್ಲ ಅಂತೇಳಿ. ಸೊ ಒಂದು ಡಿಸೈಡ್ ಮಾಡಿ, 10 ಜನ ನನ್ನನ್ನು ನೋಡಿದ್ರೆ
ಬದುಕಿದ್ರೆ ವ್ಯಕ್ತಿ ತರ ಬದುಕ್ಬೇಕು. ಆ ತರ ಒಂದು ಆದರ್ಶ ವ್ಯಕ್ತಿಯಾಗಿ ನಾನು ಬದಲಾವಣೆ ಆಗ್ತೀನಿ ಅಂತ ಹೇಳಿ ಒಂದು ಸಂಕಲ್ಪವನ್ನ ಮಾಡಿ ಸ್ನೇಹಿತರೆ. ನೀವ್ ಯಾವ ದೇವರನ್ನ ತುಂಬಾ ಇಷ್ಟಪಡ್ತಿರೋ, ನಿಮ್ ಮನೆ ದೇವ್ರ ಯಾವ್ದು ನನ್ಗೆ ಗೊತ್ತಿಲ್ಲ, ಕರೆಕ್ಟಾ? ಸೊ ಆ ದೇವ್ರ ಮುಂದೆ ಒಂದು ಗಟ್ಟಿ ನಿರ್ಧಾರ ಮಾಡಿ. ಏನ್ ಗಟ್ಟಿ ನಿರ್ಧಾರ ಅಂತಂದ್ರೆ 100% ನಾನು ನನ್ನ ಟೀಮಿಗೆ ಒಂದು ರೋಲ್ ಮಾಡೆಲ್ ವ್ಯಕ್ತಿಯಾಗಿ ಬದಲಾವಣೆ ಆಗ್ತೀನಿ. ನನ್ನಲ್ಲಿ ಮಿಸ್ಟೇಕ್ಸ್ ಗಳನ್ನ ನನ್ನ ಟೀಮ್ ಅವ್ರು ಹುಡುಕ್ದೇ ಇರೋ ತರ ನಾನು ಜೀವನ ನಡೆಸ್ತೀನಿ. ನನ್ನ ಟೀಮ್ ಅವ್ರು ನನ್ನ ಮಿಸ್ಟೇಕ್ಸ್ ಗಳನ್ನ ಹುಡುಕ್ಬಾರ್ದು. ನಮ್ ಟೀಮ್ ಅವ್ರು ಹೇಳ್ಬಾರ್ದು, ನೋಡು ನಮ್ ಲೀಡರ್ ಹೆಂಗಿದ್ದಾರೆ, ನೋಡು ಆ ಮಿಸ್ಟೇಕ್ಸ್ ಮಾಡ್ತಾ ಇದಾರೆ ಅಂತ ಹೇಳಿ ನಮ್ ಟೀಮ್ ಅವರೇ ನಮ್ಗೆ ಅಸಹ್ಯ ಮಾಡೋ ತರ ಇರುವಂತ ವ್ಯಕ್ತಿತ್ವ ನಮ್ದು ಆಗ್ಬಾರ್ದು. ನಮ್ಮ ಗುಣ ಸ್ವಭಾವಗಳನ್ನ ನೋಡಿ ಅವ್ರು ನಮ್ಗೆ ಅಪ್ರಿಶಿಯೇಟ್ ಮಾಡ್ಬೇಕು. ಬದುಕಿದ್ರೆ ಈ ವ್ಯಕ್ತಿ ತರ ಬದುಕ್ಬೇಕು ಅಂತೇಳಿ ಅವರು ಕೂಡ ಮನ್ಸಲ್ಲಿ ಸಂಕಲ್ಪ ಮಾಡ್ಬೇಕು. ಆ ತರದ ವ್ಯಕ್ತಿತ್ವ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಂಕಲ್ಪ ಮಾಡ್ಬೋದಾ? ಎಲ್ಲರೂ ಕೂಡ ಒಂದ್ಸಲ ಅನ್ಮ್ಯೂಟ್ ಮಾಡ್ತೀನಿ. ಎಲ್ಲರೂ ಕೂಡ ಮಾಡ್ಬೋದಾ ಆ ವಿಚಾರದಲ್ಲಿ? Yes, sir. Yes, sir. Yes, sir. ಹೌದ್ರಿ ಸರ್. Yes, sir. Yes, sir. ಒಂದು ವಿಚಾರದಲ್ಲಿ ಒಂದು ದೊಡ್ಡ ಗ್ರೋತ್ ಇದೆ, ಹಾಗಾಗಿ ಇದನ್ನ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ ನಿಮ್ಗೆ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಹೊಸ ಜನನ ಭೇಟಿ ಆಗ್ಲಿಕ್ಕೆ ಅವಕಾಶ ಇದೆ, ಫೇಮಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ 27ನೇ ಬೆನಿಫಿಟ್ ಅಲ್ಲಿ ನಾವು ನೋಡಿದ್ವಿ. ಇನ್ನು 28ನೇ ಬೆನಿಫಿಟ್ ನಾವು ಗಮನಿಸೋದಾದ್ರೆ ಕಮ್ಯುನಿಕೇಶನ್ ಸ್ಕಿಲ್, ಮಾತನಾಡುವಂತ ಕಲೆ. ಬರುವಾಗ ನಾವಷ್ಟು ಮಾತಾಡ್ತಿರಲ್ಲ, ಬಟ್ ಇಂಡಸ್ಟ್ರಿಗೆ ಬಂದಾದ್ಮೇಲೆ ನಮ್ಮ ಇನ್ವೆಸ್ಟ್ಮೆಂಟೇ ಮಾತು. ನಾವು ಬಾಯ್ ಬಿಟ್ಟು ಮಾತಾಡಿದ್ರೇನೆ ಇಂಡಸ್ಟ್ರಿಲಿ ಗ್ರೋ ಆಗ್ಲಿಕ್ಕೆ ಸಾಧ್ಯ, ಕರೆಕ್ಟಾ? ನಾನೊಂದು ಪಾಯಿಂಟ್ ಹೇಳ್ತಾ ಇರ್ತೀನಿ, ನಿಮಗೆ ಯಾವಾಗ ಸಕ್ಸಸ್ ಹತ್ರದಲ್ಲಿದೆ ನಿಮ್ ಕಂಪ್ನಿಯಲ್ಲಿ ಅಂತ ನೀವು ಗೆಸ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂದ್ರೆ, ನಿಮ್ ಕಂಪ್ನಿ ಬಗ್ಗೆ ಮಾತಾಡಿ 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 ಗಂಟ್ಲು ನೋವು ಬರೋವರೆಗೆ ಮಾತಾಡಿರ್ತೀರಲ್ಲ, ಅಂತ ಟೈಮಲ್ಲಿ ಗಂಟ್ಲು ನೋವು ಬಂದಿದೆ ಅಂದ್ರೆ ಅದ್ರ ಅರ್ಥ ಬರ್ದಿಟ್ಕೋಬೇಡಿ, ನಿಮ್ಗೆ ಸಕ್ಸಸ್ ಏನೇನೋ ಹತ್ರದಲ್ಲಿದೆ ಅಂತೇಳಿ. ನಿಮ್ ಕಂಪ್ನಿ ಬಗ್ಗೆ ಗಂಟ್ಲು ನೋವು ಬರೋವರೆಗೂ ನೀವು ಇನ್ನೂ ಮಾತಾಡ್ತಾ ಇಲ್ಲ ಪ್ರತಿದಿನ ಅಂತಂದ್ರೆ ನೀವು ಇನ್ನೂ ಸಕ್ಸಸ್ಸಿಗೆ ದೂರ ಇದ್ದೀರಾ ಅಂತೇಳಿ. ಇದೊಂಥರ ಕುರುಡು ಮೆಥಡ್. ಇದು ಈಸಿಯೆಸ್ಟ್ ಮೆಥಡ್. ನೀವು ನಿಮ್ಮ ಕಂಪ್ನಿಯಲ್ಲಿ ಸಕ್ಸಸ್ಸಿಗೆ ಹತ್ರ ಇದೀರೋ ಇಲ್ವೋ ಅಂತೇಳಿ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಒಂದು ಈಸಿ ಮೆಥಡ್ ಇದು. ನಿಮಗೆ ಪ್ರತಿದಿನ ಗಂಟ್ಲು ನೋವು ಬರ್ತಾ ಇಲ್ಲ ಮಾತಾಡಿ ಮಾತಾಡಿ ಅಂತಂದ್ರೆ ನೀವು ಇನ್ನೂ ತುಂಬಾ ದೂರ ಇದ್ದೀರಾ ನಿಮ್ಮ ಸಂಸ್ಥೆಯಲ್ಲಿ ಸಕ್ಸಸ್ ನ ಪಡಿಲಿಕ್ಕೆ. ಬಟ್ ಬೆಳಗ್ಗೆ ಸಂಜೆವರೆಗೆ ಬರೀ ಮಾತಾಡ್ತಾನೆ ಇದ್ದೀರಾ, ಯಾವ ಮಟ್ಟಕ್ಕೆ ಮಾತಾಡ್ತಿದ್ದೀರಾ ಅಂದ್ರೆ ಗಂಟ್ಲು ನೋವು ಬರ್ತಾ ಇದೆ ಅಂತ ಸ್ಟೇಜ್ ವರೆಗೆ ನೀವು ಇದೀರಾ ಅಂದ್ರೆ ನಿಮ್ಗೆ ಸಕ್ಸಸ್ ಹತ್ರ ಇದೆ ಅಂತೇಳಿ. ಸೊ ಇಲ್ಲಿ ಮಾತನಾಡುವಂತಹ ಕಲೆಯನ್ನ ನೀವು ಕಲಿತಾ ಹೋಗ್ತೀರಾ, ಅದಕ್ಕೆ ಸಂಬಂಧಪಟ್ಟಂತಹ ಕ್ಲಾಸಸ್ಗಳು ನಿಮ್ಗೆ ಈ ಇಂಡಸ್ಟ್ರಿ ಸಿಗ್ತಾ ಇರತ್ತೆ. ನಾವೊಂದು ಮಿಷನ್ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ. ಮಿಷನ್ ಏನಂತಂದ್ರೆ ಆರೋಗ್ಯ ಭಾರತವನ್ನ ನಿರ್ಮಾಣ ಮಾಡುವಂಥದ್ದು, ಶ್ರೀಮಂತ ಭಾರತವನ್ನ ನಿರ್ಮಾಣ ಮಾಡುವಂಥದ್ದು. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾವ್ದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಭಾರತದಲ್ಲಿ ಅಂತಂದ್ರೆ, ರೋಗ ಮುಕ್ತ ಭಾರತವನ್ನು ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಬಡತನ ಮುಕ್ತ ಭಾರತವನ್ನು ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ಪ್ರತಿಯೊಬ್ರು ಕೂಡ ಲೀಡರ್ ಆಗ್ತಾರೆ ಇಂಡಸ್ಟ್ರಿಯಲ್ಲಿ. ನಮ್ಮ ಭಾರತ ದೇಶ ವಿಶ್ವಗುರು ಆಗ್ಬೇಕು ಅಂದ್ರೆ ಅದಕ್ಕೆ ಇರೋದು ಒಂದೇ ದಾರಿ, ಫಾಲೋವರ್ಸ್ ಗಳು ಹೆಚ್ಚಾಗಬಾರ್ದು, ಲೀಡರ್ಸ್ ಗಳು ಹೆಚ್ಚಾಗ್ಬೇಕು. ಯಾವಾಗ ಒಂದು ದೇಶದಲ್ಲಿ ಅತಿ ಹೆಚ್ಚು ಲೀಡರ್ಸ್ ಗಳು ಹೆಚ್ಚಾಗ್ತಾರೆ, ಫಾಲೋವರ್ಸ್ ಕಡಿಮೆ ಆಗ್ತಾರೆ, ಆ ದೇಶ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಹಂಗೆ ಇವತ್ತು ಅತಿ ಹೆಚ್ಚು ಲೀಡರ್ಸ್ ಗಳನ್ನ ಹುಟ್ಟಾಕ್ತಿರೋ ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಯಾಕಂದ್ರೆ ಇಲ್ಲಿ ಗೆಲ್ಬೇಕು, ಸಕ್ಸಸ್ ಆಗ್ಬೇಕು, ದುಡ್ಡು ಮಾಡ್ಬೇಕು, ನಿಮ್ ಕನಸುಗಳನ್ನ ಅನ್ಸ್ ಮಾಡ್ಕೊಳ್ಬೇಕು ಅಂದ್ರೆ ನೀವು ಟೀಮ್ ನ ಕಟ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಟೀಮ್ ನ ಕಟ್ಟದೆ ಇಲ್ಲಿ ಗೆಲ್ಲಿಕ್ ಸಾಧ್ಯತೆನೇ ಇಲ್ಲ. ಹಂಗಿದ್ದಾಗ ಪ್ರತಿಯೊಬ್ಬರನ್ನ ಲೀಡರ್ನಾಗಿ ಪುಷ್ ಮಾಡ್ತಿದೆ ಇಂಡಸ್ಟ್ರಿ. ಜೊತೆಗೆ ನಾವು ಸಕ್ಸಸ್ಫುಲ್ ಲೀಡರ್ ಆಗ್ಬೇಕು ಅಂದ್ರೆ ಒಂದಿಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಬರುತ್ತೆ. ಆ ಕ್ವಾಲಿಟೀಸ್ ಗಳನ್ನ ಕಲ್ತ್ಕೊಂಡು ನಾವು ಅಳವಡಿಸ್ಕೊಳ್ಬೇಕು. ಅದನ್ನ ಕಲಿಸ್ಕೊಡುವಂತ ವ್ಯವಸ್ಥೆ ಈ ಇಂಡಸ್ಟ್ರಿ ಮಾಡ್ತಾ ಇದೆ. ಇಂಡಸ್ಟ್ರಿ ನಾವು ಎಲ್ಲಿಂದಾದ್ರೂ ಕೆಲಸ ಮಾಡ್ಬೋದು, ನಮ್ ಟೈಮ್ ಟೇಬಲ್ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾವ್ದೇ ರೀತಿ ಉದ್ಯೋಗಗಳನ್ನ ಕೆಲ್ಸಕ್ಕೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿ ಗ್ರಾಹಕರಿಗೆ ನೀವೇನ್ ಪ್ರಾಡಕ್ಟ್ ಕೊಡ್ತೀರಲ್ಲ, ಆ ಪ್ರಾಡಕ್ಟ್ ಗೆ ಬಿಲ್ಲಿಂಗ್ ಮಾಡಿ ಆ ಬಿಲ್ ನ ಕೊಡೋ ಅವಶ್ಯಕತೆ ಇಲ್ಲ, ಬಿಲ್ ನ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ, GST ಕಟ್ಟೋ ಅವಶ್ಯಕತೆ ಇಲ್ಲ. ನೀವು ಎಲ್ಲ ಕಂಪನಿ ನೋಡ್ಕೊಳ್ಳುತ್ತೆ. ಎಲ್ಲರಿಗೂ ಒಂದು ಈಕ್ವಲ್ ಆಪರ್ಚುನಿಟಿ ಇಂಡಸ್ಟ್ರಿ. ಇಲ್ಲಿ ವಯಸ್ಸಿನ ಭೇದ ಭಾವ ಇಲ್ಲದೆ, ಶಿಕ್ಷಣದ ಭೇದ ಭಾವ ಇಲ್ಲದೆ, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದೆ, ಸಿಟಿಯಿಂದ ಬಂದವ್ರಿಗೆ ಮಾತ್ರ ಅವಕಾಶ, ಹಳ್ಳಿಯವ್ರಿಗಿಲ್ಲ ಅನ್ನೋ ಒಂದು ಭೇದ ಭಾವ ಇಲ್ಲದೆ, ಬಡವ ಶ್ರೀಮಂತ ಅನ್ನೋ ಒಂದು ಭೇದ ಭಾವ ಇಲ್ಲದೆ, ಜಾತಿ ಧರ್ಮ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ಸಮಾನವಾದಂತ ಅವಕಾಶ ಕೊಡ್ತದೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇಲ್ಲಿ ಯಾವುದೇ ರೀತಿ ಸ್ಟ್ರೆಸ್ ಇಲ್ಲ, ಟಾರ್ಗೆಟ್ ಇಲ್ಲ, ಪ್ರೆಷರ್ ಇಲ್ಲ, ಬಾಸಿಸಮ್ ಇಲ್ಲ. ನಿಮ್ ಫ್ಯಾಮಿಲಿಯನ್ನ ಪೂರ್ತಿ ಇನ್ವಾಲ್ವ್ ಮಾಡ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನೀವು ಹೊರಗಡೆ ಯಾವ್ದಾದ್ರು ಒಂದು ಜಾಬ್ ನೋಡಿ, ಗಂಡ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ಹೆಂಡತಿ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ. ಹೆಂಡತಿ ಮಾಡೋ ಕೆಲಸದಲ್ಲೇನೆ ಆ ಕಂಪನಿಯಲ್ಲಿ ಗಂಡನಿಗೆ ಕೆಲಸ ಇರಲ್ಲ, ಗಂಡ ಮಾಡುವಂತ ಕಂಪನಿಯ ಕೆಲಸದಲ್ಲಿ ಹೆಂಡತಿ ಕೆಲಸ ಇರಲ್ಲ. ಸೊ ಅವ್ರೊಂದ್ ಕಡೆ ಇವ್ರೊಂದ್ ಕಡೆ ಆ ತರ ಕೆಲಸ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಫ್ಯಾಮಿಲಿ ಸೇರಿ ಒಂದೇ ಕಂಪನಿಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ. ಫ್ಯಾಮಿಲಿ ಪೂರ್ತಿ ಎಲ್ಲಾ ಟೈಮಲ್ಲೂ ಎಲ್ಲರ ಜೊತೆಲಿ ಇರ್ಲಿಕ್ಕೆ ಸಾಧ್ಯತೆ ಇದೆ.
ಈ ಇಂಡಸ್ಟ್ರಿಗೆ ಎಂಟ್ರಿ ಆಗೋದು ತುಂಬಾ ಸುಲಭ. 18 ವರ್ಷ ತುಂಬಿದ್ರೆ ಸಾಕು. ಬೇರೆ ದೇಶಗಳಲ್ಲಿ ಟೀಮ್ ಕಟ್ಟುವಂತ ಅವಕಾಶ. ಕೆಲವು ಕಂಪನಿಗಳು ಬೇರೆ ಬೇರೆ ದೇಶಗಳಲ್ಲೂ ಕೂಡ ತಮ್ಮ ಅಸ್ತಿತ್ವವನ್ನ ಇಟ್ಕೊಂಡಿರುವಂತದ್ದು. ಆ ಕಂಪನಿಗಳಲ್ಲಿ ನೀವು ಬೇರೆ ದೇಶಗಳ ಟ್ರಿಪ್ಪಿಗೆ ಅಷ್ಟೇ ಅಲ್ಲ, ಟೀಮ್ ಕಟ್ಲಿಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಇವತ್ತು ಯಾರಲ್ಲ ರಿಚ್ ಪೀಪಲ್ ಅಂತ ನಾವು ಕರಿತೀವಿ, ಅವರು ರಿಚ್ ಆಗ್ಲಿಕ್ಕೆ, ಶ್ರೀಮಂತರಾಗ್ಲಿಕ್ಕೆ ಬಳಸ್ಕೊಳ್ತಿರುವಂತ ಒಂದು ಸ್ಟ್ರಾಟಜಿ ಏನು ಅಂತಂದ್ರೆ ಬೇರೆಯವರ ಸಮಯ, ಬೇರೆಯವರ ಹಣ, ಬೇರೆಯವರ ಶ್ರಮ, ಬೇರೆಯವರ ಕೌಶಲ್ಯ, ಈ 4ನ್ನ ಅಳವಡಿಸ್ಕೊಂಡು ಇವತ್ತವರು ಶ್ರೀಮಂತ ಆಗ್ತಾರೆ. ಅದರ್ ಪೀಪಲ್ ಟೈಮ್, ಅದರ್ ಪೀಪಲ್ ಮನಿ, ಅದರ್ ಪೀಪಲ್ ಎಫರ್ಟ್, ಅದರ್ ಪೀಪಲ್ ಸ್ಕಿಲ್ಸ್ ಅಂತ ಹೇಳಿ ಈ 4ನ್ನು ಕೂಡ ಜನಸಾಮಾನ್ಯರು ಕೂಡ ಬಳಸ್ಕೊಂಡು ಶ್ರೀಮಂತರಾಗ್ಲಿಕ್ಕೆ ಒಂದು ವ್ಯವಸ್ಥೆ ಏನಾದ್ರು ಇದೆ ಅಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇಲ್ಲಿ ನಾವು ಕೂಡ ಅದನ್ನ ಬೆಳೆಸ್ಕೊಳ್ಬಹುದು. ನಮ್ದೇ ಆದಂತ ಒಂದು ಸ್ವಂತ ಸಾಮ್ರಾಜ್ಯವನ್ನ ಕಟ್ಲಿಕ್ಕೆ ಸಾಧ್ಯತೆ ಇದೆ. ಆಲ್ ಓವರ್ ಇಂಡಿಯಾ ನೀವು ಎಲ್ಲಾ ರಾಜ್ಯದಲ್ಲೂ, ಎಲ್ಲಾ ಜಿಲ್ಲೆಗಳಲ್ಲೂ ನಿಮ್ದೇ ಆದಂತ ಒಂದು ಟೀಮ್ ನ ಕಟ್ಟಿ ನಿಮ್ದೇ ಆದಂತ ಒಂದು ಸಾಮ್ರಾಜ್ಯ ಕಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಪ್ರತಿ ವರ್ಷ ನಿಮ್ ಇನ್ಕಮ್ ನ ಡಬಲ್ ಮಾಡ್ಕೊಳ್ಬಹುದು. ಈ ವರ್ಷ ಒಂದು 5 ಲಕ್ಷ ಇನ್ಕಮ್ ಮಾಡಿದೀರಾ ಅಂದ್ರೆ ನೆಕ್ಸ್ಟ್ ವರ್ಷ 10 ಲಕ್ಷ ಮಾಡ್ಕೋಬಹುದು. ಅದ್ರ ನೆಕ್ಸ್ಟ್ ವರ್ಷ 20 ಲಕ್ಷ ಮಾಡ್ಕೋಬಹುದು. ಅದ್ರ ನೆಕ್ಸ್ಟ್ ವರ್ಷ 40 ಲಕ್ಷ ಮಾಡ್ಕೋಬಹುದು. ಅದ್ರ ನೆಕ್ಸ್ಟ್ ವರ್ಷ 80 ಲಕ್ಷ ಮಾಡ್ಕೋಬಹುದು. ವರ್ಷದಿಂದ ವರ್ಷಕ್ಕೆ ನಿಮ್ಮ ಇನ್ಕಮ್ ಯಾಕೆ ಡಬಲ್ ಆಗತ್ತೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ನಿಮ್ಮ ಟೀಮ್ ಡಬಲ್ ಆಗ್ತಾ ಹೋಗುತ್ತೆ. ನಿಮ್ ಟೀಮ್ ಡಬಲ್ ಆದಂಗೆ ನಿಮ್ ಇನ್ಕಮ್ ಕೂಡ ಡಬಲ್ ಆಗ್ತಾ ಹೋಗುತ್ತೆ. ಅಲ್ಟಿಮೇಟ್ಲಿ ನಿಮಗೆ ಒಂದು ರಿಚ್ ಲೈಫ್ ಇಲ್ಲಿ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಇದು ಕೂಡ ಒಂದು ಆಂಟ್ರಪ್ರನರ್ಶಿಪ್. ಒಂದು ಸ್ಟಾರ್ಟ್ಅಪ್ ನ ಶುರು ಮಾಡೋರ್ನ ಆಂಟ್ರಪ್ರನರ್ ಅಂತ ಕರಿತೀವಿ. ಅದೇ ತರ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡೋರೆಲ್ಲರೂ ಕೂಡ ಆಂಟ್ರಪ್ರನರ್ ಅಂತಾನೆ ಕರಿತೀವಿ. ಅದನ್ನ ಆಂಟ್ರಪ್ರನರ್ಶಿಪ್ ಅಂತ ಕರಿತೀವಿ. ಇಲ್ಲಿ 4 ಸೆಕ್ಟರ್ ಅಲ್ಲಿ ಇರೋರು ಬರ್ಬೋದು. ಇಲ್ಲಿ ಯೂಸ್ ಬಂದ್ ಕೆಲಸ ಮಾಡ್ಬೋದು, ಹೆಣ್ಮಕ್ಳು ಕೆಲಸ ಮಾಡ್ಬೋದು, ರೈತರು ಕೆಲಸ ಮಾಡ್ಬೋದು, ಸೀನಿಯರ್ ಸಿಟಿಸನ್ಸ್ ಕೂಡ ಕೆಲಸ ಮಾಡಬಹುದು. ಆಂಟ್ರಪ್ರನರ್ಶಿಪ್ ಅಂತಂದ್ರೆ ಏನು ಅಂತಂದ್ರೆ ನಾವು ಒಂದಿಷ್ಟು ವರ್ಷಗಳನ್ನ ಹೆಂಗ್ ಕಳಿಬಹುದು ಅಂತಂದ್ರೆ ಎಲ್ರ ಕೈಲೂ ಆತರ ಕಳಿಲಿಕ್ಕೆ ಆಗಲ್ಲ. ಆ ತರದ ಒಂದು ಜೀವನವನ್ನ ಕಟ್ಕೊಳ್ಳಿಕ್ ಸಾಧ್ಯತೆ ಇದೆ ಒಂದು ಆಂಟ್ರಪ್ರನರ್ ಆಗಿ. ಕ್ಲಿಯರ್? ನಮಗೆ ಎಷ್ಟು ಆದಾಯ ಬೇಕು ಈ ಮಂತ್ ಅಂತ ಅಂದ್ರೆ ಅಷ್ಟು ಆದಾಯವನ್ನ ಡಿಸೈಡ್ ಮಾಡ್ಕೊಂಡು ಅದಕ್ಕೆ ಬೇಕಾಗಿರೋ ಬಿಸ್ನೆಸ್ ಕೊಟ್ಟು ಆ ಇನ್ಕಮ್ ನ ತಗೊಳ್ಳುವಂತ ಅವಕಾಶ ಈ ವ್ಯವಸ್ಥೆಯಲ್ಲಿದೆ. ನಂಗೆ 10,000 ಬೇಕು ಅಂದ್ರೆ 10,000 ಬಿಸ್ನೆಸ್ ಕೊಟ್ಟು 10,000 ಇನ್ಕಮ್ ತಗೊಳ್ಬಹುದು. 50,000 ಬೇಕು ಅಂದ್ರೆ 50,000 ಬಿಸ್ನೆಸ್ ಕೊಟ್ಟು 50,000 ಇನ್ಕಮ್ ತಗೊಳ್ಬಹುದು. ನಮಗೆ ಎಷ್ಟು ಬೇಕು ಅಷ್ಟು ಇನ್ಕಮ್ ನ ಡಿಸೈಡ್ ಮಾಡಿ ತಗೊಳ್ಳುವಂತ ಒಂದು ಅವಕಾಶ ಈ ಒಂದು ವ್ಯವಸ್ಥೆ ಮಾಡಿ ಕೊಡ್ತಾ ಇದೆ. ಇದು ಓಪನ್ ಮಾರ್ಕೆಟ್, ಯಾರಿಗ್ ಬೇಕಾದ್ರೂ ಅವಕಾಶ ಕೊಡ್ಬೋದು. ಪ್ರತಿಯೊಬ್ರು ಕೂಡ 4 ಜನದ ಮುಂದೆ ಮಾತುಗಾರರಾಗ್ಲಿಕ್ಕೆ, ಮಾತನಾಡೋ ಹಾಗೆ ಆಗ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಿದೆ ಇಂಡಸ್ಟ್ರಿ. ಇದನ್ನ ಪಾರ್ಟ್ ಟೈಮ್ ಅಲ್ಲೂ ಮಾಡ್ಬೋದು, ಫುಲ್ ಟೈಮ್ ಅಲ್ಲಾರು ಮಾಡ್ಬೋದು. ಸೊ ಈ ಒಂದು ಗ್ರಾಫ್ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಈ ಗ್ರಾಫ್ ಅನ್ನ ಅರ್ಥ ಮಾಡ್ಕೊಳ್ಳದೆ ಇಂಡಸ್ಟ್ರಿಯನ್ನ ತುಂಬಾ ಕಡಿಮೆ ಟೈಮ್ ನಲ್ಲಿ ಜಡ್ಜ್ ಮಾಡಿ ಇಂಡಸ್ಟ್ರಿ ಸಕ್ಸಸ್ ಆಗ್ತೀವಾ ಅಥವಾ ಫೇಲ್ಯೂರ್ ಆಗ್ತೀವಾ ಅಂತ ಹೇಳಿ ಜಡ್ಜ್ ಮಾಡಿ ಅತಿ ಶಾರ್ಟ್ ಪೀರಿಯಡ್ ಅಲ್ಲಿ ಇಂಡಸ್ಟ್ರಿನ ಕ್ವಿಟ್ ಮಾಡ್ತಾರೆ. ಶಾರ್ಟ್ ಪೀರಿಯಡ್ ಅಲ್ಲಿ ಇಂಡಸ್ಟ್ರಿನ ಕ್ವಿಟ್ ಮಾಡ್ತಾರೆ. ಅಂತವರಿಗೆ ಈ ಎನ್ ಗ್ರಾಫ್ ನ ಅರ್ಥ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಆಲ್ರೆಡಿ ನಿಮ್ಗೆ ಹೇಳಿದೆ, ನಿಮ್ ಟೀಮ್ ನಲ್ಲಿ ಜಾಯ್ನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿ ನಿಮ್ ತರನೇ ಸೀರಿಯಸ್ ಆಗಿ ನಿಮ್ ಜೊತೆ ಉಳಿಬೇಕು ಲೈಫ್ ಲಾಂಗ್ ಅಂತಂದ್ರೆ ಅವರಿಗೆ ಈ 50 ಪಾಯಿಂಟ್ಸ್ ಗಳನ್ನ ಅರ್ಥ ಮಾಡಿಸಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಕರೆಕ್ಟಾ? ಬಿಗಿನಿಂಗ್ ಅಲ್ಲೇ, ಈ ಟ್ರೈನಿಂಗ್ ಶುರು ಮಾಡೋಕ್ಕಿಂತ ಮುಂಚೆನೆ ಟ್ರೈನಿಂಗ್ ಬಿಗಿನಿಂಗ್ ಅಂತದಲ್ಲಿ ಒಂದು ಪಾಯಿಂಟ್ ಹೇಳಿದ್ದೆ. ಒಂದು ಪ್ರಶ್ನೆ ಕೇಳ್ಬಿಟ್ಟು ನಿಮ್ ಟೀಮ್ ನಲ್ಲಿ ಜಾಯ್ನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ ತರ ಲೈಫ್ ಲಾಂಗ್ ನಿಮ್ ಜೊತೆ ನಿಮ್ ಕಂಪ್ನಿಲಿ ಉಳಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಆ ಪ್ರಶ್ನೆಗೆ ಆನ್ಸರ್ ಬೇಕು ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಿಮ್ ಟೀಮ್ ನಲ್ಲಿ ಜಾಯ್ನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿಗೂ ಈ 50 ಪಾಯಿಂಟ್ಸ್ ಏನಿದೆ ಅದನ್ನ ಜಾಯ್ನಿಂಗ್ ಆಗಿದ್ ನೆಕ್ಸ್ಟ್ 24 ಗಂಟೆಯಲ್ಲೇನೆ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಸ್ಲೈಡ್ಸ್ ಗಳನ್ನ ಬಳಸ್ಕೊಂಡು ಅಂತೇಳಿ. ಇದು ಪದೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ ಅವರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಇಷ್ಟೆಲ್ಲ ಬೆನಿಫಿಟ್ಸ್ ನ ಯಾಕೆ ಬಿಟ್ಟೋಗ್ಬೇಕು ಅಂತ ಹೇಳಿ ಯಾರು ನಿಮ್ಮನ್ನ ಟೀಮ್ ಬಿಟ್ಟೋಗಲ್ಲ. ಆ ಪಾಯಿಂಟ್ಸ್ ಗಳಲ್ಲಿ, ಆ 50 ಪಾಯಿಂಟ್ಸ್ ಗಳಲ್ಲಿ ಈ ಒಂದು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಇದೊಂದು ಅರ್ಥ ಆಗ್ಬಿಟ್ರೆ ಅವ್ರು ಯಾವ್ದೇ ಕಾರಣಕ್ಕೂ ನಿಮ್ಮ ಸಂಸ್ಥೆಯನ್ನ, ನಿಮ್ಮ ಕಂಪ್ನಿನ ಬಿಟ್ಟೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ಎನ್ ಗ್ರಾಫ್ ಅಂತ ಕರಿತೀವಿ. ಏನಿದೆ ಎನ್ ಗ್ರಾಫ್? ನೋಡಿ, ಈ ಇಂಡಸ್ಟ್ರಿಯಲ್ಲಿ ಮೊದಲನೇ ವರ್ಷ ಏನಿದೆಯಲ್ಲ ತುಂಬಾ ಟಫೆಸ್ಟ್ ಇಯರ್ ಅಂತ ಹೇಳ್ತೀವಿ. ಟಫೆಸ್ಟ್ ಅಂದ್ರೆ ಟಫೆಸ್ಟ್ ಇಯರ್. ನಾನ್ ಗಮನಿಸಿರೋ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು 2013 ಇಂಡಸ್ಟ್ರಿ ಇದೀನಿ. 2013ನೇ ಇಸವಿಯಿಂದ ಇಂಡಸ್ಟ್ರಿನ ಗಮನಿಸ್ತಾ ಬಂದಿದ್ದೀನಿ, ಇಂಡಸ್ಟ್ರಿಯನ್ನ ಅನಲೈಸ್ ಮಾಡ್ತಾ ಬಂದಿದ್ದೀನಿ, ಸರ್ವೆ ಮಾಡ್ಕೊಳ್ತಾ ಬಂದಿದ್ದೀನಿ. ನನಗ್ ಸಿಕ್ಕಂತ ಒಂದು ರಿಪೋರ್ಟ್ ಏನಂತಂದ್ರೆ 1 ವರ್ಷದ ಒಳಗಡೆನೆ ತುಂಬಾ ಜನ ಇಂಡಸ್ಟ್ರಿ ಕ್ವಿಟ್ ಮಾಡಿರುವಂತದ್ದು. 100 ಜನ ಇಂಡಸ್ಟ್ರಿಗೆ ಬಂದಿದ್ದಾರೆ ಅಂದ್ರೆ ಅದರಲ್ಲಿ ಈವನ್ 95 ಜನ, ಈವನ್ 95% ಜನ ಅವರ ಮೊದಲನೇ ವರ್ಷವನ್ನ ಕಂಪ್ಲೀಟೇ ಮಾಡಿಲ್ಲ ಇಂಡಸ್ಟ್ರಿಯಲ್ಲಿ. ಒಂದ್ ಕೆಲ್ಸಕ್ಕೆ ಸೇರ್ಕೊಂಡಿದೀವಿ ಅಂದ್ರೆ ಅಲ್ಲಿ 1 ವರ್ಷ ಆದ್ರೂ ಮಿನಿಮಮ್ ನಾವು ಕೆಲಸ ಮಾಡೇ ಮಾಡ್ತೀವಿ. ಕರೆಕ್ಟಾ? ಅದು ಈವನ್ 15,000 ಸಂಬಳ ಇರೋ ಕೆಲಸ ಆಗ್ಲಿ, ಒಂದ್ 30,000 ಸಂಬಳ ಇರುವಂತ ಕೆಲಸ ಆಗ್ಲಿ, ಒಂದು ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿದೀವಿ ಅಂದ್ರೆ 100 ಜನ ಸೇರ್ಕೊಂಡಿದ್ದಾರೆ ಒಂದು ಹೊಸ ಕೆಲಸಕ್ಕೆ ಅಂದ್ರೆ ಅದ್ರಲ್ಲಿ ಕನಿಷ್ಠ ಒಂದು 90 ಜನ ಆದ್ರೂ 1 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಬಟ್ ಇಲ್ಲಿ ಉಲ್ಟಾ ಇದು,
ಉಲ್ಟಾ ಹೆಂಗೆ ಅಂದ್ರೆ 100 ಜನ ಸೇರ್ಕೊಂಡ್ರೆ ಒಂದು ಕಂಪ್ನಿಗೆ ಅದ್ರಲ್ಲಿ 95 ಜನ ತಮ್ಮ ಮೊದಲನೇ ವರ್ಷವನ್ನ ಕಂಪ್ಲೀಟೇ ಮಾಡಲ್ಲ ಅಂತ ಹೇಳಿ. ಅರೆ ಅಗ್ರಿ ವಿತ್ ಮೀ? ಯಾರೆಲ್ಲ ದೊಡ್ಡ ದೊಡ್ಡ ಟೀಮ್ ಮಾಡಿದಿರೋ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾಕಂಗಾಗತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇದನ್ನ ಎನ್ಗ್ರಾಫ್ ಅಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಎನ್ಗ್ರಾಫ್ ಏನ್ ಹೇಳುತ್ತೆ ಅಂದ್ರೆ, ಫಸ್ಟ್ ಇಯರ್ ಏನಿದೆಯಲ್ಲ ಇದನ್ನ ಲರ್ನಿಂಗ್ ಇಯರ್ ಅಂತೇಳಿ ನಾವು ನಮ್ಮ ಟೀಮಿಗೆ ಮೈಂಡ್ ಸೆಟ್ ಮಾಡಬೇಕು. ಪ್ರಾಕ್ಟಿಕಲಿ ಇರೋದೇ ಹಾಗೆ. ಒಂದು ಬಿಸ್ನೆಸ್ ಅಂತ ಅಂದ್ಮೇಲೆ ಆ ಬಿಸ್ನೆಸ್ ನಲ್ಲಿ ಏನ್ ಮಾಡಿದ್ರೆ ನಾವು ಆ ಬಿಸ್ನೆಸ್ ಸಕ್ಸಸ್ ಆಗ್ತೀವಿ ಅಂತ ತಿಳ್ಕೊಳ್ಳಿಕ್ಕೆ 1 ವರ್ಷ ಬೇಕೇ ಬೇಕು. ಅದರಲ್ಲೂ ಕೂಡ ಕೋಟಿಗಟ್ಲೆ ದುಡಿಮೆ ಇರುವಂತ ವ್ಯವಸ್ಥೆಯಲ್ಲಂತೂ ಫಸ್ಟ್ ಇಯರ್ ಮ್ಯಾಂಡೇಟರಿ. ಪ್ರತಿಯೊಬ್ರು ತಮ್ಮನ್ನ ತಾವು ಯಾವ್ದಕ್ ತೊಡಗಿಸ್ಕೊಳ್ಬೇಕು ಅಂದ್ರೆ ಕಲಿಯೋದಕ್ಕೆ ತೊಡಗಿಸ್ಕೊಳ್ಬೇಕು. ಅರ್ನಿಂಗ್ ಜಾಸ್ತಿ ಫೋಕಸ್ ಮಾಡಬಾರ್ದು. ಬಂದಿದ್ದ ದುಡ್ಡೆಲ್ಲ ಬೋನಸ್ ಅನ್ಕೋಬೇಕು. ಮೊದಲನೇ ವರ್ಷವನ್ನ ಕಲಿಕೆಯ ವರ್ಷ ಅಂತ ಅನ್ಕೊಳ್ಬೇಕು. ಸೊ ಒಂದು ದೊಡ್ಡ ಸ್ಟೇಟ್ಮೆಂಟ್ ನೀವು ಮತ್ತೆ ನಿಮ್ಮ ಟೀಮ್ ಮೆಂಬರ್ಸ್ ಗಳೆಲ್ಲರೂ ಕೂಡ ಫಾಲೋ ಅಪ್ ಮಾಡಬೇಕಿರುವಂತದ್ದು. ನನ್ನ ಸಂಸ್ಥೆಯಲ್ಲಿ ನನ್ನ ಮೊದಲನೇ ವರ್ಷ ಕಲಿಕೆಯ ವರ್ಷ. ನನ್ನ ಸಂಸ್ಥೆಯಲ್ಲಿ ನನ್ನ ಮೊದಲನೇ ವರ್ಷ ಕಲಿಕೆಯ ವರ್ಷ. ಬರ್ಕೊಂಬಿಡಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನನ್ನ ಸಂಸ್ಥೆಯಲ್ಲಿ ನನ್ನ ಮೊದಲನೇ ವರ್ಷ ಕಲಿಕೆಯ ವರ್ಷ. ಫುಲ್ ಕಲಿಯೋದೇ ಕೆಲಸ. ಬೆಳಗಿನ ಸಂಜೆವರೆಗೂ ನಿಮ್ ಸಂಸ್ಥೆಯಲ್ಲಿ ಬರೀ ಕೆಲಸ ಏನು? ಕಲಿಯೋದೆ. ಇದನ್ನ ನಾವು ಅರ್ಥ ಮಾಡಿಸ್ಲಿಲ್ಲ ನಮ್ಮ ಟೀಮಿಗೆ, ಬಂದಿದ್ದು 1-2 ತಿಂಗಳಿಗೆನೆ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರು ಅನ್ಕೊಂಡಿದ್ ಇನ್ಕಮ್ ಆಗಿಲ್ಲ ಅಂದ್ರೆ ಕ್ವಿಟ್ ಮಾಡ್ತಾರೆ. ಇದೇ ಆಗ್ತಿರೋದು ಮೆಜಾರಿಟಿ ಕಂಪ್ನಿಯಲ್ಲಿ. ಫಸ್ಟ್ ಇಯರ್ ಯಾಕೆ ನಾವು ಅನ್ಕೊಂಡಷ್ಟು ಇನ್ಕಮ್ ಮಾಡ್ಲಿಕ್ಕೆ ಆಗಲ್ಲ? ಹಲವಾರು ಕಾರಣಗಳಿದೆ. ಒಂದು, ಇದು ಬಿಸ್ನೆಸ್. ಇದ್ರಲ್ಲಿ ಏನ್ ಮಾಡಬೇಕು ಅಂತೇಳಿ ನಮಗೆ ಗೊತ್ತಿರಲ್ಲ. ಫುಲ್ ಕಲಿಬೇಕಾಗತ್ತೆ. ಹೊಸ ವ್ಯಾಪಾರ ಅಂತ ಅಂದಾಗ, ಹೊಸ ಉದ್ಯಮ ಅಂತ ಅಂದಾಗ ಫುಲ್ ತಿಳ್ಕೊಳ್ಳಿಕ್ಕೆ 1 ವರ್ಷ ಟೈಮ್ ಕೊಡಬೇಕು. ಹಂಗಾಗಿ ನಮ್ಗೆ ನಾವ್ ಅನ್ಕೊಂಡಿದ್ದು ಅರ್ನಿಂಗ್ ಇರಲ್ಲ. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಇಲ್ಲಿ ಇಂಡಿವಿಜುವಲ್ ಎಫರ್ಟ್ ಜಾಸ್ತಿ ಇರುತ್ತೆ ಮೊದಲನೇ ವರ್ಷ. ಯಾಕಂದ್ರೆ ಟೀಮ್ ಅಂತ ನಾವು ಬಿಲ್ಡ್ ಇನ್ನೂ ಮಾಡ್ಕೊಂಡಿರಲ್ಲ. ಇವೆಲ್ಲ ಕಾರಣಕ್ಕೆ ಫಸ್ಟ್ ಇಯರ್ ಎಫರ್ಟ್ ಜಾಸ್ತಿ ಇರುತ್ತೆ, ಕಲಿಯೋದು ಜಾಸ್ತಿ ಇರುತ್ತೆ, ಇನ್ಕಮ್ ಕಡಿಮೆ ಇರುತ್ತೆ. ನೀವು ಗಮನಿಸಿದ್ರೆ ಮೊದಲನೇ ವರ್ಷ 90% ಎಫರ್ಟ್ ಇದೆ, ಓನ್ಲಿ 10% ಇನ್ಕಮ್ ಇದೆ. ಸೆಕೆಂಡ್ ಇಯರ್ ನೋಡಿ, ಎಫರ್ಟ್ ಕಡಿಮೆ ಆಯ್ತು, ಒಂದು 10% ಎಫರ್ಟ್ ಕಡಿಮೆ ಆಯ್ತು, ಇನ್ಕಮ್ ಜಾಸ್ತಿ ಆಯ್ತು ಸೆಕೆಂಡ್ ಇಯರ್. ಥರ್ಡ್ ಇಯರ್ ನೋಡಿ 50% ಎಫರ್ಟ್, 50% ಇನ್ಕಮ್. ಫೋರ್ತ್ ಇಯರ್ ನೋಡಿ 20% ಎಫರ್ಟ್, 80% ಇನ್ಕಮ್. ಫಿಫ್ತ್ ಇಯರ್ ನೋಡಿ ಬರೀ 10% ಎಫರ್ಟ್, 90% ಇನ್ಕಮ್. ಆಫ್ಟರ್ ಫಿಫ್ತ್ ಇಯರ್ ಎಫರ್ಟೇ ಇಲ್ಲ, ಎಫರ್ಟ್ ಝೀರೋಗೆ ಬಂದ್ಬಿಡ್ತು, ಬರೋದೆಲ್ಲ ಇನ್ಕಮ್. ಸೊ ಈ ಇಂಡಸ್ಟ್ರಿಲಿ ಒಂದು ಕ್ಲಾರಿಟಿ, ಒಂದು ಇನ್ಕಮ್, ಒಂದು ಟೀಮ್ ಎಲ್ಲ ಬರ್ಬೇಕು ಅಂದ್ರೆ ಕನಿಷ್ಠ 5 ವರ್ಷ ನಿಮ್ಮನ್ನು ನೀವು ಈ ಇಂಡಸ್ಟ್ರಿ ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ದೆ ಇಂಡಸ್ಟ್ರಿ ಗೆಲ್ಲಿಕ್ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ, ಹತ್ತಾಯ್ತು ನಮ್ಮ ಟೈಮು. ಸೊ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಇಷ್ಟೆಲ್ಲಾ ಬೆನಿಫಿಟ್ ಸಿಕ್ಕ ಕೊನೆಗೆ ಏನ್ ಸಿಗತ್ತೆ ನಮ್ಗೆ? ಹ್ಯಾಪಿನೆಸ್. ಮನುಷ್ಯ ಜೀವನ ನಡೆಸ್ತಿರೋದೇ ಖುಷಿಗೋಸ್ಕರ. ಅಂತ ಖುಷಿ ನಾವು ಮಾಡೋ ಕೆಲಸದಲ್ಲಿದೆ ಅಂತ ಅಂದ್ರೆ ಅದನ್ನ ಕೆಲಸ ಅಂತ ಅನ್ನಲ್ಲ ನಾವು, ಅದೊಂಥರ ಪ್ಯಾಷನ್ ಅಂತ ಕರಿತೀವಿ. ಯಾವ ಕೆಲಸದಲ್ಲಿ ಖುಷಿ ಇದೆ, ಯಾವ ಕೆಲಸದಲ್ಲಿ ನೆಮ್ಮದಿ ಇದೆ, ಆ ಕೆಲಸವನ್ನ ನಾವು ಪ್ಯಾಷನ್ ಅಂತ ಕರಿತೀವಿ, ಅದನ್ನ ಕೆಲಸ ಅಂತ ನಾವು ಕರೆಯಲ್ಲ. ಅಂತ ಒಂದು ಅದ್ಭುತವಾದಂತ ಪ್ಯಾಷನೇಟ್ ವರ್ಕ್ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳ್ತಾ, ಲಾಸ್ಟಿಗೆ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಡಸ್ಟ್ರಿ ದುಡ್ಡು ಮಾಡಬೇಕು ಅಂದ್ರೆ ಅದಕ್ಕಿರೋದು ಒಂದೇ ದಾರಿ, ಟೀಮ್ ಕಟ್ಟಬೇಕು. ಟೀಮ್ ಕಟ್ತೆ ನಾವು ದುಡ್ಡು ಮಾಡ್ಲಿಕ್ಕಾಗಲ್ಲ. ಚಿಕ್ಕ ಟೀಮ್ ಇದ್ರೆ ಚಿಕ್ಕ ಇನ್ಕಮು, ದೊಡ್ಡ ಟೀಮ್ ಇದ್ರೆ ದೊಡ್ಡ ಇನ್ಕಮು. ಇವತ್ತು ನಿಮ್ಮ ಆದಾಯ ಏನಾದ್ರು ಕಡಿಮೆ ಇದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಟೀಮ್ ಕಡಿಮೆ ಇದೆ ಅಂತೇಳಿ. ನಿಮ್ಮ ಆದಾಯ ಜಾಸ್ತಿ ಆಗ್ಬೇಕು ಅಂತಂದ್ರೆ ನಿಮ್ಮ ಟೀಮ್ ನ ದೊಡ್ಡದು ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ಈ ಸ್ಲೈಡ್ಸ್ ನ ನಿಮ್ಗೆ ನಾನು ವಾಟ್ಸಪ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ನನ್ನ ವಾಟ್ಸಪ್ ನಂಬರ್ ನಿಮಗೆ ನಾನು ಕೊಡ್ತೀನಿ. ಇಲ್ಲಿರುವಂತ ಒಂದು ನಂಬರ್, ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ, ಈ ನೋಟ್ಸ್ ಅನ್ನ ಕಳಿಸಿ ಅಂತೇಳಿ ನೀವು ಮೆಸೇಜ್ ಮಾಡಿದ್ರೆ ನಿಮ್ಗೆ ಈ ನೋಟ್ಸ್ ಅನ್ನ ನಾನು ಕಳಿಸ್ಕೊಡ್ತೀನಿ. ಕ್ಲಿಯರ್? ಆ ನೋಟ್ಸ್ ಅನ್ನ ನೀವು ನಿಮ್ ಜೊತೆಲಿ ಇಟ್ಕೊಂಡು ಪ್ರತಿ ದಿನ ನಿಮ್ಮ ಟೀಮ್ ನಲ್ಲಿ ಹೊಸದಾಗಿ ಯಾರು ಜಾಯ್ನ್ ಆಗ್ತಾರೆ, ಆ ಜಾಯ್ನಿಂಗ್ ಆದಂತಹ ವ್ಯಕ್ತಿಗೆ ವಿತಿನ್ 24 hours ಅಲ್ಲಿ ಈ 50 ಬೆನಿಫಿಟ್ಸ್ ಗಳನ್ನ ಅರ್ಥ ಮಾಡಿಸಿ. ಕ್ಲಿಯರ್? ಎಸ್, ಥ್ಯಾಂಕ್ ಯು. ಸೊ ಇಷ್ಟು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಿಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಒಂದ್ಸಲ ಎಲ್ಲರೂ ಅನ್ಮ್ಯೂಟ್ ಮಾಡ್ತೀನಿ. ಕೆಲವರು ಗುಡ್ ನೈಟ್ ವಿಶ್ ಮಾಡೋರು ಇರ್ತೀರಾ ಎಲ್ರಿಗೂ. ಸೊ ಎಲ್ಲರೂ ಗುಡ್ ನೈಟ್ ವಿಶ್ ಮಾಡಿ.
ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅನ್ಮ್ಯೂಟ್ ಮಾಡಿದ್ದೀನಿ. ಒಂದ್ಸಲ ಎಲ್ಲರೂ ಗುಡ್ ನೈಟ್ ವಿಶ್ ಮಾಡಿ ನಾನು ಮೀಟಿಂಗ್ ಗುಡ್ ನೈಟ್ ಸರ್. ಗುಡ್ ನೈಟ್. ಶುಭರಾತ್ರಿ ಸರ್. ಸರ್ Good night. ಸೋಮವಾರ ಸರ್, glory information. Have a nice day.